ಕರ್ನಾಟಕದ ಕಡೆಯಿಂದ ಹೊಗೆನಕಲ್ಲಿಗೆ ಬಂದರೆ ಇದು ಹಿಂಗಿದೆ. ನೀರು ಇಳಿಯೋದಲ್ಲ, ಡೇಂಜರು. ಸರಿಯಾದ ಮಸ್ಲೆ ನೋಡೋದು ಇಲ್ಲಿ. ಇದೇ ಫಸ್ಟ್ ಮಸ್ಲೆ ಬಂದಿರೋದು ಇಲ್ಲಿಗೆ. ಇರ್ದ್ಯಾ? ತುಂಬ ಇದೆ. ವಾ ಮೆಣಸಿಕಾಯಿ ಜೊತೆ. ಅಯ್ಯೋ ಮಗಳ ಮೀನು ತಿಂತಿಯಲ್ಲ. ಪಕ್ಕ ಎತ್ಕೊಂಡು ಹೋಗುತ್ತೆ. ಅಭಿಲಾಷ್ ಟೆಸ್ಟ್ ಮಾಡಿದ್ರು ಅಷ್ಟೇ ನೋಡಿದ್ರೆ ಮಂಗ ಮೀನು ತಿಂತಾರ. ಎತ್ಕೊಳ್ಳಿ. ಬಂಧುಗಳೇ, ನಿನ್ನೆ ಮಲೆ ಮಹದೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಿಮಗೆ ಕರ್ನಾಟಕದ ಕಡೆಯಿಂದ ಹೊಗೆನಕಲ್ಲು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಆ ಪ್ರಾಮಿಸ್ನ ಈಡೇರಿಸುವಂಥ ಸಮಯ. ಹೋದ ಸರಿ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಹೊಗೆನಕಲ್ಲಲ್ಲಿ ಬೋಟಿಂಗ್ ಮಾಡಿದ್ವಿ. ಈ ಸರಿ ಕರ್ನಾಟಕದ ಕಡೆಯಿಂದ ಹೊಗೆನಕಲ್ಲು ಯಾವ ಥರ ಕಾಣುತ್ತೆ, ಯಾವ ರೀತಿ ಹೋಗೋದು ಅನ್ನೋತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವೆಲ್ಕಮ್ ಟು ಹೊಗೆನಕಲ್ಲು. ಹಿಂಗೆ ಸೀದಾ ಹೋದ್ರೆ ತಮಿಳ್ನಾಡಿಗೆ ಹೋಗ್ತದೆ ಅಲ್ವದು. ತಮಿಳ್ನಾಡಿಗೆ ಹೋಗುತ್ತೆ. ಇಲ್ಲಿಂದ ಲೆಫ್ಟ್ ತಗೋತಾ ಇದೀವಿ ನೋಡಿ. ಇಲ್ಲೇ ಹೊಗೆನಕಲ್ ವಾಟರ್ ಫಾಲ್ಸು. ಏನು ಮಹದೇಶ್ವರ ಬೆಟ್ಟದ ಹತ್ರ ಬಂದರೆ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಆಗೋಯ್ತು ಆರಾಮಾಗಿ. ಸೀದಾ ಇಲ್ಲಿಂದ ಹೋಗ್ಬೋದು. ಈಗ ಇಲ್ಲೊಂದು 20 ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ ಇಲ್ಲಿಂದ. ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಕಾವೇರಿ ಇದು ನೀರು ಹರಿತಾ ಇದೆ ಹೊಗೆನಕಲ್ ಪಕ್ಕದಲ್ಲಿ. ಈ ಕಡೆ ಏನು ನೀರು ಐತೆ ಕಾವೇರಿ ಇಲ್ಲಿ ಹರಿತಾ ಇದೆ ಪಕ್ಕದಲ್ಲಿ ಫುಲ್ಲು. ಇದಲ್ಲ ಕಾವೇರಿ, ಇದು ಯಾವುದು ಸಣ್ಣದು ಓದ್ಬಿಟ್ಟು ಕಾವೇರಿ ಸೇರ್ತಾ ಇರೋದು. ಇದು ಉಪನದಿ, ಇದು ಕಾವೇರಿ ವೈಲ್ಡ್ ಲೈಫ್ ನೋಡಿ ಇಲ್ಲಿ. ಗೋಪಿನಾಥ್ ಸ್ವಾಗತ ವೈಲ್ಡ್ ಲೈಫ್ಗೆ. ಇಳಿದು ಬರ್ಬೇಕಾ ಏನು? ಅಯ್ಯಪ್ಪ, ಇಲ್ಲಿಂದ ಬಂದರೆ ಬೆಂಗಳೂರು. ಏನಿದೆ ಎಂಟ್ರಿ? ಸುಮ್ಮನೆ ಏನು ಯಾವ ವೆಹಿಕಲ್ ಹೋಯ್ತು ಅಂತಾರ. ಫಾರೆಸ್ಟ್ ಒಳಗಡೆ ಹೋಗ್ತೀರ. ಮತ್ತೆ ಹಿಂಗೆ ವಾಪಸ್ ಬರ್ತೀವಿ. ಇಬ್ಬರೇ. ನಿಮ್ಮ ಹೆಸರು? ಸತೀಶ್. ಫೋನ್ ನಂಬರ್? 5 ಗಂಟೆಗೆ ಓ ಹೌದಾ, 5 ಗಂಟೆ ಒಳಗೆ ಬರ್ಬೇಕಾ? ಹೌದಾ, ಅಲ್ಲೇ ಉಳ್ಕೊಬಿಟ್ರೆ? ಅಲ್ಲೇ ಉಳ್ಕೊಂಡ್ರೆ ಇರ್ಬೋದಾ ಅಲ್ಲೇ? ಆಮೇಲೆ ನಾಳೆನೇ ಬರ್ಬೋದು ಬೆಳಗ್ಗೆ. ನಾಳೆ ಬೆಳಗ್ಗೆ ಬರೋದಾದ್ರೆ ಎಷ್ಟು ಗಂಟೆಗೆ ಬರ್ಬೋದು? ಬೆಳಗ್ಗೆ 6 ಗಂಟೆ. 6 ಗಂಟೆಗೆ ಓಪನ್ ಇರುತ್ತಾ? ನೋಡಿ, ಒಳ್ಳೆ ಮಾಹಿತಿ ಕೊಟ್ರಿ ನಮಗೆ. ನೀವು ಹೇಳ್ದಂಗೆ ಫಾಲೋ ಮಾಡ್ತೀವಿ ನಾವು. ಹೊಗೆನಕಲ್ಲಿಗೆ ಹೋಗ್ಬೋದು. ನಿಮ್ಮ ಹೆಸರು? ಲೋಕೇಶ್. ಆಯಿತು. ಫಾರೆಸ್ಟ್ ಆಫೀಸರಾ ಇಲ್ಲಿ? ಗಾರ್ಡಾ? ಗಾರ್ಡ್ ಇಲ್ಲ, ಇದು ಟೆಂಪ್ರವರಿ ವಾಚ್. ಹೌದಾ? ಸರಿ. ಇದೆಲ್ಲಿಗೆ ಹೋಗುತ್ತಿದ್ದು ಹಿಂಗೆ? ಇದು ಪರ್ಸನಲ್ ಅಂತ. ಹೌದಾ? ಸರಿ ಆಯಿತು. ಬಣ್ಣ ಮತ್ತೆ ಯೂಟ್ಯೂಬರು ಸತೀಶ್ ಹಿರೇಗೌಡ ಅಂತ ನೋಡಿ ಯೂಟ್ಯೂಬಲ್ಲಿ. ಸರಿ. ಫಾರೆಸ್ಟ್, ಕಾವೇರಿ ಫಾರೆಸ್ಟ್ ಇದು. ಕಾವೇರಿ ವನ್ಯಜೀವಿ ವಿಭಾಗ, ಕೊಳ್ಳೇಗಾಲ. ಕೊಳ್ಳೇಗಾಲ ಸೇರ್ತಿದ್ದು. ಕೊಳ್ಳೇಗಾಲದಿಂದ ಯಾರಾರು ನಿಂಬೆಹಣ್ಣು ಫೇಮಸ್ ಅಲ್ವಾ ಈ ಕಡೆ? ಇದೆಲ್ಲ ತಡೆ ಹೊಡಿಯೋದು ಅದೆಲ್ಲ. ಯಾರು ನಿಂಬೆಹಣ್ಣು ಬೇಕಾದ್ರೆ ಹೇಳಿ ತಗೊಬರೋಣ. ಕಾಡ್ಕೋಣ. ಎಮ್ಮೆ ಅಲ್ವಾ? ಮುಗ್ದ ಇಲ್ಲ ಅಣ್ಣ ನೋಡಿ. ಅಲ್ಲ ಏನು ಕಾಡ್ಕೋಣ? ಇಲ್ಲ ಎಮ್ಮೆ ಇವು ನಾಡಮ್ಮೆ. ಕಾಡೊಳಗೆ ಏನು ಬಂದ್ರು ಕಾಡು ಪ್ರಾಣಿ ಅನ್ಬಿಡೋಣ ನಾವು. ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಪೊಲ್ಯೂಷನ್ ಇಲ್ಲ. ಇದ್ರೊಳಗೆ AC ಹಾಕೊಂಡು ನೋಡ್ರೆ ನಾವೇ ಮುಟ್ಟಾಳ್ರು ಅಲ್ವಾ? ಇಂಥ ಜಾಗಗಳಲ್ಲಿ ಕಿಟಕಿ ತೆಗೆದು ಆರಾಮಾಗಿ ಗಾಳಿ ಕುಡ್ಕೊಂಡು ಹೋಗೋದು ಒಳ್ಳೇದು. ಏನು ಮೀನು ಹಿಡಿತವ್ರೆ? ಏನೋ ಇದು ಮೀನು ಕರೆಕ್ಟು. ಮೀನು ಹಿಡಿತವ್ರೆ ಅಭಿಲಾಷು. ಅಲ್ಲಿಗೆ ಇಳಿದು ಹಿಂಗೆ ಇಳಿದು ಹೋಗ್ಬೇಕು. ಇಲ್ಲೇ ಹೋಗ್ಬೋದಲ್ಲ ಇಳಿದು ಹೋಗೋದಿಲ್ಲ. ಇಲ್ಲೇ ಕ್ಯಾಂಪ್ ಹಾಕ್ಬೋದು ಅಭಿಲಾಷ್. ಇಲ್ಲಿ ಅಲ್ಲಿ ನೋಡಿ, ಕೇಳೋಣ ಮೀನು ಸಿಗುತ್ತಾ ಅಂತ. ನೋಡಿ ಹೆಂಗೆ ಹರಿತಿದೆ ಕಾವೇರಿ ತಮಿಳ್ನಾಡಿಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯೂಸೆಕ್ಸ್ ಗಟ್ಟಲೆ ಹಿಂಗೆ ಹೋಗ್ತಾ ಇದೆ. ಹಿಂಗೆ ಹರಿದು ಹಿಂಗೆ ಹರಿತಿದೆ. ಹಿಂಗೆ ಹೋಯ್ತಿದೆ ಅಭಿಲಾಷ್. ಒಂದು ಗೊತ್ತಾಯ್ತಿಲ್ವಲ್ಲ? ಅಲ್ಲ, ನಾವು ಹಂಗೆ ಅಲ್ಲ ಹರಿದ್ಬಾರ್ದು. ಆ ಕಡೆಯಿಂದ ಹಿಂಗೆ ಹೋಗೋದು ಅಭಿಲಾಷ್. ಇದು ಗಾಳಿ ಹೊಡೆದಕ್ಕೆ ಅದು ಅಲೆಗಳಂಗೆ ಕಾಣ್ತಾ. ಎಲ್ಲಿವರೆಗೂ ಬಂದಿತ್ತು ಅನ್ಸುತ್ತೆ. ಅಲ್ಲಿ ಈ ಭಾಗದಲ್ಲಿ ಕಾಣುತ್ತಲ್ಲ, ಇಲ್ಲಿವರೆಗೂ ತುಂಬ ಹರಿಯುತ್ತೆ ನೀರು. ಕಡಿಮೆ ಆಳೋಣ. ಅಯ್ಯೋ, ಇನ್ನೂ ಆಳದಲ್ಲಿ ಇರೋದು ಇದು. ನಮಗೆ ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಿರೋದು ಹಿಂಗೆ ಕಮ್ಮಿ ಡೀಪ್ ಇದೆಯಾ? ನೋಡಿ, ನಾವು ನಿಂತಿರೋದು ಕರ್ನಾಟಕ, ಆ ಕಡೆ ತಮಿಳ್ನಾಡು. ಆ ಬಾರ್ಡ್ರಲ್ಲೇ ಹರಿತಾ ಇರೋದು ಇದು. ಇದೇ ಬಾರ್ಡ್ರ್ ಲೈನ್ ಏನಿದೆ, ಇದು ನೀರು ಕಾಣಿಸ್ತಾ ಇರೋದು ಕಾವೇರಿ. ಇದೇ ಬಾರ್ಡ್ರ್ ಮಾಡಿರೋದು ನಮಗೆ. ಎಷ್ಟು ಮೂವಿ ಸೇಮು ಇದೇ ಇದು ಸೇಮ್ ಕಾನ್ಸೆಪ್ಟ್ ಅಲ್ವಾ ಅಭಿಲಾಷ್? ಅದು ನನಗೆ ಬೇಕು ಅಂತ. ಆ ಕಡೆ ಒಂದೂರು, ಈ ಕಡೆ ಒಂದೂರು. ಸಖತ್ ಒಳ್ಳೆ ಮೂವಿ ಅದು ನೋಡಿದ್ರೆ. ಆ ಕಡೆ ಒಂದೂರು, ಈ ಕಡೆ ಒಂದೂರು. ಈ ಕಡೆಯಿಂದ ದಾಟ್ಕೊಂಡು ಹೋಯ್ತಾರಂತ, ಆ ಕಡೆ ಹೊಡೆದಾಟ ನಡೆಯುತ್ತಂತ. ಇಲ್ಲೇ ಎಲ್ಲರೂ ತೆಗೆದುಬಿಟ್ರೆ ಹೆಂಗೆ? ಅದು ಸೇಮ್ ಹಿಂಗೆ ಕಾಣಿಸ್ತೈತಪ್ಪ. ಅಲ್ವಾ? ನೋಡ್ರಿ, 4 ಗಂಟೆ ಆಯಿತು. ಹೊಗೆನಕಲ್ಲಿಗೆ ಹೋಗಿ ತಲುಪಿಬಿಡೋಣ ಈಗ. ಇದಾ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ. ಎಲ್ಲಿಗೆ? ಹೊಗೆನಕಲ್ಲಿಗೆ. ಇದೇ ಹೊಗೆನಕಲ್ಲ? ಇದೇ ಹೊಗೆನಕಲ್ಲ? ನಾನು ಇಲ್ಲೇನೋ ಮಾಡೋರಲ್ಲ ಅನ್ಕೊಳ್ತಾ ಇದ್ದೀನಿ ನಾನು ಇನ್ನೂ. ಓಹೋ ಇಲ್ಲಿ ಸಖತ್ತಾಗೈತಲ್ಲ ಅಭಿಲಾಷ್. ಇಲ್ಲೂ
ಇಲ್ಲಿ ಹಾಕ್ಬಿಡ್ಲ ಗಾಡಿ ಹಾಂ ಅಲ್ಲೇ ಹಾಕ್ಬಿಡಿ ಒಳಗೆ. ಇಲ್ಲಿ ಒಳಗೆ ಹಾಕ್ಲಾ? ಒಳಗೆ ಹಾಕಿ. ಹಿಂಗೆ ಈಗ ಈ ಜಾಗದಲ್ಲಿ ಹಿಂಗೆ ಇದು ಮಾಡೋರಲ್ಲ ಅಂಗಡಿನ, ಇಲ್ಲಿ ಯಾರು ಬರ್ತಾರೆ ಅಂದ್ಕೊಂಡೆ. ನೋಡಿದ್ರೆ ಹೊಗೆನಕಲ್ಲಿದೆ. ನೆರಳು ಎಲ್ಲೂ ಇಲ್ಲ, ಅಲ್ಲೇ ನಿಲ್ಲಿಸ್ಬೇಕು. ಆ ಕಡೆನಾ? ಇಲ್ಲ ಇಲ್ಲೇ ಹಾಕ್ಬಿಟ್ರೆ ಇಲ್ಲೇ ಹಾಕಿ. ಎಲ್ಲರಿಗೂ ಹೊಗೆನಕಲ್ಲಿಗೆ ಸ್ವಾಗತ ಸ್ವಾಗತ ಸ್ವಾಗತ. ನನಗೆ ಕನ್ಫ್ಯೂಸ್ ಆಗೋಯ್ತು, ಇದೇನು ಹೊಗೆನಕಲ್ಲು ಹಂಗೆ ಹಿಂಗೆ ಅಂತ. ಕರ್ನಾಟಕದ ಕಡೆಯಿಂದ ಹೊಗೆನಕಲ್ಲಿಗೆ ಬಂದರೆ ಇದು ಹಿಂಗಿದೆ. ನೀವು ನಂದು ಈ ವಿಡಿಯೋ ನೋಡಬೇಕು ಅಂತ ಅಂದರೆ ನಾನು ಇದು ತಮಿಳ್ನಾಡು ಕಡೆಯಿಂದ ಹೊಗೆನಕಲ್ಲಿಗೆ ಬಂದಂಥ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಹೊಗೆನಕಲ್ ಸತೀಶ್ ಹಿರೇಗೌಡನ್ ವೀಡಿಯೋ ಅಂತ ಹಾಕಿ ಅಲ್ಲಿ ನೋಡಿದ್ರೆ ನಿಮಗೆ ತಮಿಳ್ನಾಡು ಕಡೆಯಿಂದ ಬಂದರೆ ಹೆಂಗೆ ಕಾಣುತ್ತೆ ಅಂತ. ಆ ಕಡೆ ಜನ ಸಂದಣಿ ಏನು ಕಡಿಮೆ ಇತ್ತಾವಿಲ್ಲ ಅಷ್ಟು. ನಾವು ಬೈಕ್ ಪಾರ್ಕಿಂಗ್ನ ಎಲ್ಲೋ ಯಾವುದೋ ಮೂಲೆಯಲ್ಲಿ ಮಾಡಿ ಬಂದ್ಬಿಟ್ಟಿದ್ವು. ಆಮೇಲೆ ಇಲ್ಲ ಜಾಗ ಸಿಕ್ಕಾಬಟ್ಟೆ ಕ್ರೌಡು ಅಲ್ಲಿ. ಜನ ಮರಳು ಜಾತ್ರೆ ಮರಳು ಅಂತಲೂ ಹೇಳ್ಬೋದು ಅದನ್ನ. ಹೌದಾ? ಎಷ್ಟು ಸರ್ ಪಾರ್ಕಿಂಗ್? 30. ಹಾಂ. ಈ ಕಡೆ ನೋಡಿದ್ರೆ ಪ್ರಶಾಂತವಾಗಿ ಆರಾಮಾಗಿ ಬಂದು ರಿಸ್ಕ್ ಇಲ್ದಂಗೆ ಬಂದು ಹೋಗ್ಬೋದು. ಒಂದು ಕ್ರೌಡ್ ಇಲ್ಲ ಏನಿಲ್ಲ, ವೀಕೆಂಡ್. ನಮ್ಮ ಕರ್ನಾಟಕದ ಕಡೆಯಿಂದನೇ ಬೆಸ್ಟ್ ಹೊಗೆನಕಲ್ಲಿಗೆ ಬರಬೇಕು ಅಂದರೆ ನಿಮಗೆ ಅಂತ ಅನಿಸ್ತಾ ಇದೆ. ಈಗ ಕರ್ನಾಟಕದ ಕಡೆಯಿಂದ ಹೋದರೆ ನಮಗೆ ಒಳ್ಳೆ ಐದು ಸಿಗುತ್ತಾ ಪ್ಯಾಕೇಜು ಜಸ್ಟಿಸು ಅನ್ನೋದನ್ನ ಈ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗತ್ತೆ ನಿಮಗೆ. ನಮ್ಮ ಕರ್ನಾಟಕದ ಕಡೆಯಿಂದ ಬರೋರೆಲ್ಲ ಎಲ್ಲೋ ಡ್ರೆಸ್ ಹಾಕೋರು ಇಲ್ಲಿ ಯೂನಿಫಾರ್ಮು. ಅಣ್ಣ ಇಲ್ಲಿ ಬೋಟಿಂಗ್ಗೆ ಹೋಗೋದಾದ್ರೆ ಅಲ್ಲಿ ಗೌರ್ಮೆಂಟ್ ಟಿಕೆಟ್ ಬುಕ್ ಮಾಡಬೇಕಾ? ಇಲ್ಲೂ ಗೌರ್ಮೆಂಟ್ ಟಿಕೆಟ್ ಬುಕ್ಕಿಂಗ್ ಇದೆ. ಅಲ್ಲಿ ಈಗ ತಮಿಳ್ನಾಡಿಂದಲೂ ಸಿಕ್ಕಾಪಟ್ಟೆ ತೆಗಿಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ತುಂಬ ವೆರಿ ಸಿಂಪಲ್ ಆ್ಯಂಡ್ ಈಜಿ, ಮೆಟಿಕ್ಯುಲಸ್, ಮಾರ್ವಲೆಸ್. ಫಾಲ್ಸ್ಗೆ ಎಷ್ಟು ಟಿಕೆಟು? 4 ಸೀಟು 500 ರೂಪಾಯಿ. 4 ಇಬ್ಬರಿಗೆ ಒಂದು ತೆಪ್ಪ ಒಂದು ತೆಪ್ಪಾಗ 500 ರೂಪಾಯಿ. ಅದ್ರ ಮೇಲೆ ಏನಿಲ್ಲ. ವೇಟ್ ಮಾಡಿದ್ರೆ ವೇಟಿಂಗ್ ಚಾರ್ಜ್ ಕೊಡಬೇಕು. ಎಷ್ಟು ಗಂಟೆ ಇದು? 1 ಗಂಟೆ ವೇಟ್ ಮಾಡಿದ್ರೆ 500 ರೂಪಾಯಿ ಜಾಸ್ತಿ ಸರ್. 1000 ರೂಪಾಯಿ ಒಂದು ತೆಪ್ಪ. 1 ಗಂಟೆ ಬರೀ ಬಾಲ್ಸ್ ನೋಡ್ಕೊಂಡು ಬರ್ಲಿಕ್ಕೆ 500. ಹಾಂ. ನೀವು ಅಲ್ಲಿ 1 ಗಂಟೆ ವೇಟಿಂಗ್ ಮಾಡಬೇಕು, ಸ್ನಾನ ಮಾಡಬೇಕು, ಮೇಲೆ ಹೋಗಿ ಫೋಟೋ ಗಿಡ ತೆಗಿಬೇಕಂದ್ರೆ 1 ಅವರ್ ಬಿಡ್ತಾರೆ 500. 2 ಅವರ್ ಬೇಕಾದ್ರೆ 1000. ಗಂಟೆಗೆ 500 ರೂಪಾಯಿ. ಗಂಟೆಗೆ 500 ರೂಪಾಯಿ. ಬರೀ ಫಾಲ್ಸ್ ನೋಡ್ಕೊಂಬರೋದ್ರೆ 500 ರೂಪಾಯಿ. ಬನ್ನಿ ರನ್ನಿಂಗ್ ಚಾರ್ಜ್ ಮಾತ್ರ 500 ರೂಪಾಯಿ. ಇಲ್ಲಿಂದ ಬರೀ ರನ್ನಿಂಗ್ ಚಾರ್ಜ್ 500 ರೂಪಾಯಿ. ಅಲ್ಲಿ ತಿನ್ನಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲೂ ಅಲ್ಲಿ ನೀವು ತಮಿಳ್ನಾಡು ಹೋಗ್ಬೇಕಂದ್ರೆ ಒಂದು ದಪ್ಪ 2,500. ಅದು ಆ ಕಡೆ ಒಂದು ಒಳ್ಳೆಯದು, ಅಲ್ಲಿ ದಾಟಿ ಹೋಗ್ಬೇಕು. ಓಕೆ. ಹಾಂ. ಅಲ್ಲ ವಾಟರ್ ಫಾಲ್ಸ್ ಆಗುತ್ತಲ್ಲ, ಅಲ್ಲಿಗೆ ಹೋಗಲ್ವಾ ನೀವು? ಅಲ್ಲಿಗೆ ಹೋಗ್ತೀರಾ? ಕರ್ಕೊಂಬರ್ತಾರೆ, ಕರ್ಕೊಂಬರ್ತಾರೆ. ತೋರ್ಸ್ಕೊಂಡು ಕರ್ಕೊಂಬರ್ತಾರೆ. ಆ ಥರ. ಹಾಂ. ಹಂಗೆ ಹೋಗ್ಬರ. ಆಮೇಲೆ ಅಲ್ಲೆಲ್ಲ ಮೀನು ನಿಲ್ಸಕ್ಕೆ ಅಂತ ಮಾಡಿದಾರಲ್ಲ, ಮೀನು ತಿನ್ನಕ್ಕೆಲ್ಲ, ಅದು ಆ ಜಾಗಕ್ಕೆ ಹೋಗಲ್ವಾ? ರನ್ನಿಂಗ್ ಎಲ್ಲ ಸಿಗ್ತದೆ ಸರ್. ಅದಕ್ಕೇನು ಹಂಗೆ ಹೋಗಿ ಬರ್ಬೋದು ಬರುವಾಗ. ಹಂಗಾರೆ ನಿಲ್ಸೋ ಅವಶ್ಯಕತೆ ಇಲ್ಲ. ನಾವು ನೀರಿಗೆ ಯಾಕೆ ಇಳಿಯೋಣ? ಹೊಸರು ಇಳಿದಿದ್ವಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗ್ಬರೋಣ. ಬರೀ ಒಂದು ರೌಂಡ್ ತಗೊಳ್ಳೋಣ. ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಹಾಂ. ಎಷ್ಟು 2 ಗಂಟೆ ತಗೊಂತೀರಾ? 2 ಗಂಟೆನ 500 ರೂಪಾಯಿಗೆ? 2 ಗಂಟೆ ಇಲ್ಲ, ಒಂದು ಇನ್ನೂ ಕಡಿಮೆ ಆಗುತ್ತೆ. ಯಾರು ನಾವೇ ಲಾಸ್ಟ್ ಬಂದಿರೋದು ಅನ್ಸುತ್ತೆ. ಯಾರು ಇಲ್ವಾ ಇನ್ನ? ಯಾರು ಕಾರ್ನರ್ಗೆ ಉಂಟು ಸಮಯ? ನಾವೇ ಕರ್ಕೊಬರ್ಬೇಕು. ಹಾಂ. ಅವರು ಆ ಕಡೆ ತಮಿಳ್ನಾಡು ಕಡೆ ಎಲ್ಲ ಯಾವ ಥರ ಅಲ್ಲಿ ಪ್ರೈಸು? ಅಲ್ಲಿ 1500 ರನ್ನಿಂಗ್. ಈಗ ಅದ್ಯಾಕೆ ಅಷ್ಟು ಮಾಡ್ತಾರೆ ಆ ಕಡೆ? ಅದು ಈಗ ಟೆಂಟರ್ ಆಗಿ ಡಬಲ್ ಆಗಿದೆ. ಇದು ರೇಟ್ ಜಾಸ್ತಿ ಆಗಿದೆ. ಇದು ಮೊದಲೇ ಅಷ್ಟು 750 ಇತ್ತು, ಈಗ 1 ಡಬಲ್ ಆಗಿದೆ. ಬರೀ ರನ್ನಿಂಗ್ 1500, ವೈಟಿಂಗ್ ಮಾಡಿದ್ರೆ 1500, 3000. ಇಲ್ಲೂ ಅಷ್ಟೇ ಇದೆ, ಸೇಮ್ ಪ್ರೈಸ್ ಇದೆಯಾ? ಆಗುತ್ತೆ. ಹಳೆ ರೇಟು ಈಗ ಬರೋದು 1 ತಾರೀಖಿಂದ ಹೊಸ ರೇಟ್. ಜನವರಿ ಗೌರ್ಮೆಂಟ್ ರೇಟ್ ಮಾಡಿರೋದ ಇದನ್ನ. ಟೆಂಡರ್ ತಗೋತಾರಲ್ಲ ಅಣ್ಣ, ಯಾರು ಟೆಂಡರ್ ಜಾಸ್ತಿ ಇದು ಮಾಡ್ತಾರೆ ಅವರು ಟೆಂಡರ್ ಕೊಡ್ತಾರೆ. ಅದಾದ್ರೆ ಇಲ್ಲೂ ಕಲೆಕ್ಷನ್ ಜಾಸ್ತಿ ಆಗುತ್ತಲ್ಲ. ಈಗ ನಾನು ಟೆಂಡರ್ ತಗೋತೀನಿ 10 ಲಕ್ಷ ಕೊಟ್ಬಿಟ್ಟು, ಹಳೆ ರೇಟ್ ಅಲ್ಲಿ ನಂಗೆ ವರ್ಕೌಟ್ ಆಗಲ್ವಲ್ಲ, ಅದರೊಂದು ರೇಟ್ ಡಿಫ್ರೆನ್ಸ್ ಆಗುತ್ತೆ. ಹೋಗಿ ನಾವು ತಮಿಳ್ನಾಡಿಂದ ಬಂದಿದ್ದು ಒಂದ್ಸರಿ ವಿಡಿಯೋ ಹಾಕಿದ್ವಿ, ನೀವು ನೋಡಿರ್ತೀರ. ಅದು 750 ಇತ್ತಾಗ, ಈಗ 1500 ಮಾಡಿ. ಹೌದಾ? ಈಗ ಸರ್, ಈಗ 500 ರೂಪಾಯಿಗೆ ಹೋಗ್ತಾ ಇದೀವಿ ಈಗ. ಆಯ್ತು. ಇಲ್ಲಿ 4 ಜನ ಬಂದರು ಅಷ್ಟೇ, ಏನಿಲ್ಲ. ಒಂದು ಬೋಟಿಗೆ 500 ರೂಪಾಯಿ. ಈಗ ಸದ್ಯಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಟೆಂಡರ್ ತಗೊಂಡವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕಡೆ ಅದೇ ಅಲ್ವಾ? ಅಂದ್ರೆ ಅದು ಒಂಥರ ಸೇಫ್ಟಿ ಇರುತ್ತೆ, ಒಂದು ಇದಿರುತ್ತೆ. ಆಲ್ರೆಡಿ ಮರಳು ಏನು ಅಷ್ಟು ಮೇಲೆ ಗುಡ್ಡೆ ಹಾಕಿದ್ದಾರಲ್ಲ. ಗುಡ್ಡೆ ಹಾಕಿರೋದು ಅದು ಹೆಂಗಿರೋದು ಹೆಂಗೆ ಅನ್ಸುತ್ತೆ ಅಭಿಲಾಷ್? ಅದು ಇಲ್ಲ, ಹೌದು, ಇರೋದು ಹೆಂಗೆ ಅಭಿಲಾಷ್? ಅದು ನಾವು ಅಲ್ಲೇ ಅಲ್ವಣ ಲಾಸ್ಟ್ ಟೈಮು. ಇಲ್ಲಿಂದ ನೋಡಿದ್ವಲ್ಲ ಮೀನು ತಿಂದಿದ್ದು. ಆ ಜಾಗ ಅಲ್ಲ, ಇದೇ ಅನ್ಸುತ್ತಿದೆ. ಇದೆ, ಕರೆಕ್ಟ್ ಇದೆ ಅಲ್ವಾ? ಇದೆ. ಹಂಗೆ ನಾನು ಬಿದ್ದು ಹೊಡೋಗಿದ್ದು. ಅಯ್ಯಪ್ಪೋ ಆಯ್ತಲ್ಲ ಕಾಲು ಅಂತ ಓಡಿದ್ನಲ್ಲಿ ಇದೇ ಜಾಗ ಕರೆಕ್ಟ್. ಆ ಕಡೆಯಿಂದ ಬರುವಾಗ ನಾವು ಇಲ್ಲೇ ಬಂದು ನೋಡಿ, ಆ ವಿಡಿಯೋದಲ್ಲಿ ನೋಡ್ಬೋದು. ನಾವು ಬರುವಾಗ ಆ ಕಡೆಯಿಂದ ಬಂದು ಇಲ್ಲೇ ಕರ್ನಾಟಕದಿಂದ ಬರೋದಾದ್ರೆ ಇಲ್ಲಿ ಅಂತ ಹೇಳಿದ್ವಲ್ಲ ಅಭಿಲಾಷು. ಈ ಸರಿ ಏನು ಹಾಕೇ ಇಲ್ಲ ಅವರು. ಅಂಗಡಿಗಳು ಎತ್ಬಿಟ್ಟು ಹೋಗಿದ್ದಾರೆ. ಮೀನು ಮಾಡ್ತಾನೆ ಇಲ್ಲ ಏನು.
ಹಾಂ ಈ ಜಾಗದಲ್ಲಿ ಹಾಕಿದ್ದ ಅಭಿಲಾಷ್ ಅವರು ಅಂಗಡಿಗಳು ಇದ್ದಿದ್ದು ಇಲ್ಲೇ ಅಲ್ಲಿ ನೀವು ಮೇಲೆ ಹತ್ತು ಓಡೋಗಿ ಅಲ್ಲೇ ಓಡೋಗಿದ್ದು ಆ ಕಡೆ ಗದ್ದೆ ಬಿದ್ದು ಆ ಕಡೆ ಬಿದ್ದು ಹೋದಿದೆ ನೋಡಿ ಕಾಲು ಬಿಸಿ ತಡೆಯೋಕ್ಕಾಗ್ದಾನೆ ಅದು ಆ ಕಡೆ ಜಾಗ ಯಾರು ಅದೇ ಆ ಕಡೆಯಿಂದ ತಮಿಳ್ನಾಡು ಕಡೆಯಿಂದ ಬಂದಿರೋ ನೋಡಿ ಬೋಟು ಇದು ತೆಪ್ಪ ತಮಿಳ್ನಾಡು ಕಡೆಯಿಂದ ಅಲ್ಲಿ ಬ್ಲೂ ಶರ್ಟ್ ಹಾಕೊಂಡ್ ಬರ್ತಾರವರೆಲ್ಲ ನೀವು ಅಲ್ಲಿ ಬರ್ಬೇಕಾ ನೀವೇನ ಈಗ ನಮಗೆ ಸಾರಥಿ ಯಾರು ಕರ್ಕೊಂಡು ಹೋಗೋದು ಗೊತ್ತಿರಲ್ಲ ಲೈಫ್ ಜಾಕೆಟ್ ಇಲ್ವಾ ಓ ಎಲ್ಲ ಮೀನ್ಗಿನ್ ಏನೋ ಅಡುಗೆ ಮಾಡ್ತಾ ಇಲ್ವಾ ಈಗ ಈ ಸರಿ ಇಲ್ಲೆಲ್ಲ ಮಾಡ್ತಿದ್ರಲ್ಲ ಹೋದ ಸರಿ ಈಗೆಲ್ಲ ಮಾಡ್ತಾ ಇಲ್ವಾ ಮಾಡಿ ಸರ್ ಅಲ್ಲ ಊಟ ಮೀನು ಅಲ್ಲಿ ಮಾಡ್ತಾರೆ ಮೀನು ಆ ಕಡೆ ಮಾಡ್ತಾರಾ ಹ್ಞೂ ಈಗೆಲ್ಲ ಈ ಕಡೆ ತೆಗ್ದಾಕ್ಬಿಟ್ಟಿದ್ದಾರೆ ಬಿಸಿಲು ಅಂತ ಅಯ್ಯಪ್ಪ ಅಭಿಲಾಷ್ ನಂದು ಹೋದ ಸರಿ ಬಂದಾಗಲೂ ಇದೇ ಕ್ಯಾಮ್ರಾ ಈ ಸರಿ ಇದೇ ಕ್ಯಾಮ್ರಾ ಅಭಿಲಾಷ್ ಅಂತೂ ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಆಗೋರು ಹಾಂ ಇಲ್ಲ ಟ್ರೈ ಮಾಡೋದು ಅಷ್ಟೇ ಎಲ್ಲಾನು ಇನ್ಸ್ಟಾ 360 ಬಂದ್ಬಿಟ್ಟಿದೆ ಅಭಿಲಾಷ್ ಈ ಸರಿ ಹಾಂ ಸೌಂಡ್ ರೆಕಾರ್ಡ್ ಆಗುತ್ತಾ ಅಭಿಲಾಷ್ ಇದ್ರಲ್ಲಿ ಆಗುತ್ತೆ ಆಗಿರುತ್ತಾ ಮೈಕ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಹಾಂ ಅಣ್ಣ ಆ ಕಡೆಗೆಲ್ಲ ಹೆಂಗ್ ಹೋಗಿರೋದು ಅವರು ಅಲ್ಲಿ ಹೋಗಿದ್ದಾರಲ್ಲ ಕನ್ನಡ ಹೋಗಿದ್ದಾರೆ ಸರ್ ಅವರು ಅಲ್ಲಿಂದ ಬಂದಿರೋದು ಅಲ್ಲಿಂದ ಬಂದವರು ಈ ಕಡೆಯಿಂದ ಬಂದವ್ರಿಗೆ ನೀರಲ್ಲಿ ಆಡ್ಬೇಕು ಅಂದ್ರೆ ಏನು ಸರ್ ಇಲ್ಲಿಂದ ಬಂದಿರೋರು ನೀರಲ್ಲಿ ಆಡ್ಬೇಕಂದ್ರೆ ಎಲ್ಲ ಆಡೋದು ಅಲ್ಲಿ ಮೇಲ್ಗಡೆ ಸರ್ ಹಂಗ್ ಹೋಗ್ಬೇಕಾ ಅಲ್ಲಿ ಅದು ಅಲ್ಲಿ ವಾಟರ್ ಫಾಲ್ಸ್ ಇದೆಯಾ ಅಲ್ಲಿ ಕರ್ಕೊ ಹೋಗ್ತಾರೆ ಈಗ ಜನಗಳು ಜಾಸ್ತಿ ಆ ಕಡೆಯಿಂದ ಕಮ್ಮಿ ಕಮ್ಮಿ ಮಾಡಿದ್ವಿ ಸರ್ ಇಲ್ಲಿ ಈ ಕಡೆಯಿಂದ ಯಾಕೆ ಕಮ್ಮಿ ಜನ ಕಮ್ಮಿ ಸರ್ ಗೊತ್ತಾಗಿಲ್ವಾ ಅಂತ ಜನಗಳಿಗೆ ಈ ಕಡೆ ಎಲ್ಲ ಇದೆ ಅಂತ ಏನು ಸರ್ ಈ ಕಡೆಯಿಂದ ಇಲ್ಲೂ ಬರ್ಬೋದು ಅಂತ ಕರ್ನಾಟಕದವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನಾವು ಈಸಿ ಅಣ್ಣ ಹೇಳಿ ಆ ಕಡೆ ಬೆಂಗಳೂರಿಂದ ಬರ್ತಾರಲ್ಲ ಅವ್ರು ಈಸಿ ಅದು ಒಂದೇ ರೋಡ್ ತುಂಬಾ ಚೆನ್ನಾಗಿದೆ ಇದಂದ್ರೆ ಸುತ್ಕೊಂಬರ್ಬೇಕು ದೂರ ಇದೆ ಒಂಚೂರು ಅದಷ್ಟು 80 ಕಿಲೋಮೀಟರ್ ಅಷ್ಟೇ 120 ಕಿಲೋಮೀಟರ್ 80 ಕಿಲೋಮೀಟರ್ ಅಷ್ಟೇ ಇಲ್ಲ 69 ಅನ್ಸುತ್ತೆ ಅಭಿಲಾಷ್ ಅಲ್ಲಿ 60 80 70 ಆಗುತ್ತೆ ಬೆಂಗಳೂರಿಂದ ನಮ್ಮ ಮನೆಯಿಂದ ಕೇರ್ಪುರಮಿಂದ ಆಯ್ತಾ ಇಲ್ಲಿಗೆ ಬರಬೇಕು ಈ ಜಾಗಕ್ಕೆ ಬರಬೇಕು ಅಂದ್ರೆ ನಾವು ತುಂಬಾ ಬಳಸ್ಕೊ ಬರ್ಬೇಕು ಮಲೆ ಮಹದೇಶ್ವರದ ಬೆಟ್ಟದ ಕಡೆಯಿಂದನೇ ಬರ್ಬೇಕು ಅನ್ಸುತ್ತೆ ಅಲ್ವ ಈ ಕಡೆ ಬರ್ಬೇಕು ಅಂದ್ರೆ ಅಲ್ಲಿ ಬರಬೇಕು ಇದೇ ಸಮಸ್ಯೆ ಆಕ್ಚುಲಿ ಈ ಕಡೆಯಿಂದ ಬರಬೇಕು ಅಂದ್ರೆ ಕರ್ನಾಟಕದ ಕಡೆಯಿಂದ ನಿಮ್ಗೆ ಮಲೆ ಮಹದೇಶ್ವರ ಬೆಟ್ಟ ಹಿಂಗೆ ನಾವು ಬಂದ್ವಲ್ಲ ಇದೇ ರೂಟಲ್ಲಿ ಬರಬೇಕು ನೀವು ಟ್ರಾವೆಲ್ ಜಾಸ್ತಿ ಆಗುತ್ತೆ ನಿಮ್ಗೆ ಬೆಂಗಳೂರವ್ರಿಗೆ ಯಾಕೆ ಅದು ಈಸಿ ಆಗುತ್ತೆ ಅಂದ್ರೆ ತಮಿಳ್ನಾಡು ಈಸಿ ಆಗುತ್ತಲ್ಲ ಹತ್ರ ಅಲ್ವಾ ಹಂಗಾಗಿ ತುಂಬಾ ತಮಿಳ್ನಾಡು ಇದಕ್ಕೆ ಹೊಗೆನಕಲ್ಲಿಗೆ ಹೋಗ್ಬಿಡ್ತಾರೆ ಇದಿಷ್ಟೇ ಡಿಫ್ರೆನ್ಸು ನಿಮ್ಗೆ ಏನಾದ್ರೂ ಇಲ್ಲೇ ಹತ್ರದಲ್ಲಿ ಇದ್ರೆ ಮೈಸೂರು ಈ ಕಡೆ ಎಲ್ಲ ಈ ಪ್ರಾಂತ್ಯದಲ್ಲಿ ಹತ್ರ ಇದ್ರೆ ಈ ಜಾಗಕ್ಕೆ ಬಂದು ಇಲ್ಲಿ ಹಿಂಗೆ ಕಚ್ಕೊಂಡು ಮಲೆ ಮಹದೇಶ್ವರಂ ಬರೋ ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲಾನು ಜಲ್ದಿ ಬಂದ್ರೆ ಹಾಂ ಒಂದು 2-3 ಅವರ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗ್ಬೋದು ಹಾಕ್ತಾರೆ ನೀರು ಹಿಡಿತಾರೆ ಗಾಳಿ ಹಾಕೊಂಡು ಕೂತವ್ರು ನೀಟಾಗಿ ಆರಾಮಾಗಿ ಮಾಡ್ತಾರೆ ಎಲ್ಲ ಗಾಳಿ ಹಾಕೊಂಡು ಮೀನು ಹಿಡಿತಾವ್ರು ನೀಟಾಗಿ ಚೆನ್ನಾಗಿ ಸಿಗ್ತಾವ ದಿನಕ್ಕೆ ಒಂದು ಎಷ್ಟು ಹಿಡಿತಾರೆ ಮೀನು ಮೀನು ಸಿಗುತ್ತಾ ಮೀನು ಇಲ್ವಾ ಮೀನು ಸಿಕ್ಕಿಲ್ವ ಯಾವುದುವೆ ಹೌದಾ ಅಲ್ಲ ಮೀನು ಬೇಕು ಮೀನು 1 kg ಹಾಂ ಮೀನು ಹಿಡಿತಿದ್ದಾರೆ ಫಿಶಿಂಗ್ ಒಂಥರ ಇದೆ ಇದು ಇಲ್ಲೆಲ್ಲ ಇತ್ತು ಗುರುವೇ ಎಲ್ಲ ಬಾಯಿಗೆ ಬಂದ್ಬಿಟ್ಟವಲ್ಲ ಅಭಿಲಾಷು ವಿಡಿಯೋದಲ್ಲಿ ಕಾಣಿಸ್ಲೇ ಇಲ್ಲ ಅಭಿಲಾಷು ನೀರು ಇಳಿಯೋದಲ್ಲ ಡೇಂಜರು ಸರಿಯಾದ ಮಸ್ಲೆ ನೋಡೋದು ಇಲ್ಲಿ ಕೈಗೆ ಯಾಕೆ ಕೂತ್ಕೊಬಿಟ್ರೆ ಕೈ ಅಲ್ಲ ಇದೇ ಫಸ್ಟ್ ಬಂದಿರೋದು ಇದೇ ಫಸ್ಟ್ ಮಸ್ಲೆ ಬಂದಿರೋದು ಇಲ್ಲಿಗೆ ಇರ್ದ್ಯಾ ತುಂಬಾ ಇದೆ ಸಕ್ಕತ್ ದೊಡ್ಡ ಮಸ್ಲೆ ಅಭಿಲಾಷ್ ಅದು ಅದೇನು ಕಡಿಮೆ ದೊಡ್ಡದ ಸಕ್ಕತ್ ದೊಡ್ಡದು ಎಷ್ಟಿದಾವೆ ಮಸ್ಲೆ ಏನು ತಮಿಳ ಕೇಳಿ ಅಭಿಲಾಷ್ ரொம்ப இருக்கಣ ಮಸ್ಲೆ சார் ஏதாவது ஒன்று ಡೇಂಜರ್ என்ன டான்ஸ் இல்லை சார் அது இன்னைக்கு தான் சார் தெரிஞ்சது இல்லை ಇಷ್ಟು ದಿವಸ ಎಲ್ಲ ಇವತ್ತೇ ಕಾಣಿಸಿರೋದಂತೆ ಕಾಣಿಸೇ ಇರ್ಲಿಲ್ಲ ಅಂತ ಇಷ್ಟು ದಿನ ತಲೆ ಎತ್ಕೊಂಡ್ ಬಂದಿದ್ದು ನೋಡಿ ನೀರ್ ಮೇಲೆ ನಾನು ವಿಡಿಯೋದಲ್ಲಿ ನಾನು ಆಫ್ ಮಾಡಿಬಿಟ್ಟೆ ಕ್ಯಾಮ್ರಾನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆಗಿದೆ ನೋಡಬೇಕು ಇನ್ಸ್ಟಾಲ್ಲಿ ನಿಮ್ಗೆ ಆಗಿದೆಯಾ ನೋಡಿ ನನಗೊಂದು ಇಮೇಜ್ ಕೊಡಿ ಸಾಕು ತೋರಿಸ್ತೀನಿ ಅಣ್ಣ ಇದೇ ಅಲ್ಲಿ ಇತ್ತಣ್ಣ ಮುಂಚೆ ಏನ್ ಮಾಡ ಮೇಲಾಗೈತೆ ಹತ್ತಕ್ಕಾಗಲ್ವಲ್ಲ ಜನಗಳಿಗೆ ಕರೆಕ್ಟ್ ಅಲ್ಲ ನೀರು ಡೌನ್ ಆಗಿದೆ ಮಳ್ ಮೇಲಾಗಿಲ್ಲ ಕಾವೇರಿ ಮಳೆ ನೀರ್ ಬಂದಿಲ್ವಲ್ಲ ನೀರ್ ಕಡಿಮೆ ಆಗಿದೆ ಹಂಗಾಗಿ ಜಾಸ್ತಿ ಮಳೆನೇ ಇಲ್ಲಲ್ಲ ನೋಡಿ ಇಲ್ಲಿ ಹೋಸರಿ ಬಂದಾಗ ಫುಲ್ ಆ ಮರಳು ಏನಿದೆ ಈಕ್ವಲೆಂಟ್ ಆಗಿತ್ತು ನೀರು ಅಲ್ಲಿ ಕಾಣಿಸ್ತೈತಲ್ಲ ನೀರ್ ಮೇಲೆ ಅಲ್ಲಿ ನೋಡಿ ನೀರು ಆ ಹೈಟಲ್ಲಿ ಇತ್ತು
ನೀರು ಡೌನ್ ಆಗಿರೋದ್ರಿಂದ ಈ ಸರಿ ಫುಲ್ ತಳಕ್ಕೆ ಹೋಗಿದ್ದೀವಿ, ಹಂಗಾಗಿ ಇಲ್ಲಿಟ್ಟಾರ ಮೀನುಗಳು. ಮಸ್ಟ್ಲಿ ನಾನು ಕ್ಯಾಪ್ಚರ್ ಆಗಲಿಲ್ವಲ್ಲ ಅಭಿಲಾಷು, ನನ್ನ ಕ್ಯಾಮ್ರಾದಲ್ಲಿ ಹೊಟ್ಟೆ ಹೋಗ್ತೇವೆ. ಆದರೂ ಬಾಯಿಗೆ ಬರ್ಸಿದ್ರು ಬಿಡಿ. ಸಿಕ್ತಾ ಮೀನು? ಎಲ್ಲಿ ಎರೆಹುಳ ಎಲ್ಲ ಹಾಕೊಂಡ್ಬಂದವ್ರಲ್ಲ ಅಪ್ಪ, ಭಾರಿ ಕೇರ್ಫುಲ್ ಆಗಿರ್ಬೇಕು ಅಭಿಲಾಷ್. ಇಲ್ಲಿ ಅಲ್ಲಿ ಅಷ್ಟೇ ನಾವು ನೋಡಿ ಇಲ್ಲ ಇಲ್ತಾನೆ ಜೀವನ ಮಾಡೋರು. ಇನ್ನೇನು ಮಟ್ಲೆ ಏನು ಹಿಡ್ಕೊಂಡು ಮೀನಿಗೆ ಹಿಡಿಯುವಾಗ ಬಂಡೆ ಮೇಲೆ ಹತ್ತು ಬಂದ್ಬಿಟ್ಟು ಕಚ್ಕೊಂಬಿಟ್ರೆ ಮಟ್ಲೆ ಹೆಂಗೆ ಕತೆ? ಅಯ್ಯೋ ದೇವ್ರೆ. ನಿಮ್ಮ ಇನ್ಸ್ಟಾದಾಗ ಕವರ್ ಆಗಿರುತ್ತೆ, ಇನ್ಸ್ಟಾದಲ್ಲಿ ಬಂದಿರುತ್ತೆ. ಅವ್ರ ಮಕ್ಕಳಿಗೆ ಹೇಳಿ ಅಲ್ಲಿ ಕೈ ಹಾಕ್ಬೇಡಿ, ಕೆಳಗೆ ಮಸ್ಲೆ ಇದ್ದಾವೆ. ಇಲ್ಲಿ ಮಲ್ಕೊಳ್ಳೋದು ತಪ್ಪೆ ಮಸ್ಲೆ ನೋಡಿದ್ಮೇಲೆ ಮಧ್ಯ ಬಂದು ಕೂತ್ಕೊಂಡ್ಬಿಡೋಣ. ಯಾವನಿಗೆ ಗೊತ್ತಾ ಹಣೆ ಎಗರ್ಬಿಟ್ರೆ ಹೋಯ್ತಲ್ಲ, ನೆಗೆದ್ಬಿಟ್ಟು ಕುತ್ಕೇನೆ ಇಟ್ಕೊಂಡ್ರೆ ಯಾವನಿಗೆ ಬೇಕು ಕಂಡು ಬರೋದು. ಕಂಡ್ಮೇಲೆ ಅದು ಈ ಸರ್ಕಸ್ ಮಾಡೋದು ಕಷ್ಟ. ಆ್ಯಕ್ಚುಲಿ 500 ರೂಪಾಯಿ ವರ್ತಿದೆ ಕರ್ನಾಟಕದ ಕಡೆಯಿಂದ ಬಂದರೆ ಒಂದು ರೌಂಡಿಂಗ್ ಹೋಗಿ ಬರೋಕ್ಕೆ ಅಲ್ವಾ? ಹಾಂ, ಬಂದು ಹಂಗೆ ಫಾಲ್ಸ್ ನೋಡ್ಕೊಂಡು ಹೋಗೋಕ್ಕೆ, ಫಾಲ್ಸ್ ನೋಡ್ಕೊಂಡು ಬರೋದಕ್ಕೆ. ಹಾಂ, ರಜನಿಕಾಂತ್ ನೋಡಿ ಒಂದ್ಸರಿ ಬಂದಾಗ ರಜನಿಕಾಂತ್ ಇರ್ತಾರೋ ಅಲ್ಲೇ ಸ್ಟೈಲ್ ಮಾಡ್ತಾವ್ರಿ. ಈ ಸರಿ ಪಿಂಕ್ ಬಟ್ಟೆ ಹಾಕಿ ಬಂದವ್ರೆ. ಡ್ಯಾನ್ಸ್ ಮಾಡಿ ಡ್ಯಾನ್ಸು ಜೂನಿಯರ್ ರಜನಿಕಾಂತ್ ಅಂತ ಬರುವಾಗ ಸಿಗ್ತಾರೆ ಬನ್ನಿ ನಮಗೆ. ಅಲ್ಲ ಇನ್ನೂ ಆಳದಲ್ಲಿ ಇದ್ರೆ 3 ಪಟ್ಟು ಕೆಳಗೆ ಆಳ ಇರ್ಬೇಕಿದು. ಇನ್ನೂ ಆಳ ಇದೆ. 100 ಅಡಿ. 100 ಅಡಿ? ಅಯ್ಯೋ 100 ಅಡಿ ಅದು ಕಮ್ಮಿ ಆಯ್ತಾ ಅಭಿಲಾಷ್? ಇದು ಇಲ್ಲೇನು ಬಂಡೆ ಕಾಣ್ತಾ ಇದೆ, ಇದನ್ನು ಮೇಲ್ಗಡೆ ಒಂದು 20 ಅಡಿ ಇರ್ಬೇಕಿದು. 100 ಅಡಿ ಅಂದ್ರೆ ಇದ್ರ 4 ಪಟ್ಟು ಆಳ ಐತಿ ಇನ್ನು ಕೆಳಗೆ. ಹಿಂಗೆ ಚೂಪಾಗಿ ಹೋಗುತ್ತೆ. ಮೇಕೆದಾಟು ಹೋಗಿದ್ರಿ ನೀವು? ಮೇಕೆದಾಟು ಹೋಗಿಲ್ಲ. ತೇಲುವ ಅಂಗಡಿಗಳು. ಇಲ್ಲ ಏನು ಬೇಡ, ಇಲ್ಲೆಲ್ಲ ಫ್ಲೋಟಿಂಗ್ ಅಂಗಡಿ ಶಾಪ್ಸ್ ಇರುತ್ತೆ. ಏನೇ ಬೇಕಾದ್ರೆ ಚಿಪ್ಸ್ ಗಿಪ್ಸ್ ಎಲ್ಲ ತೊಗೋಬೋದು ಇಲ್ಲೇ ಹಿಂಗೆ ಕಾಣ್ತೈತೆ. ವೀಕ್ ಡೇಸಲ್ಲಿ ಕಡಿಮೆ ಜನ ಅನಿಸುತ್ತೆ ಪಾಪ. ಶನಿವಾರ ಮತ್ತು ಇವತ್ತೇ ಕಡಿಮೆ ಇದ್ದಾರೆ. ಶನಿವಾರ ಭಾನುವಾರ ನಾಳೆ ಜಾಸ್ತಿ ಆಗ್ಬೋದು ಕ್ರೌಡು. ನಾವು ಶನಿವಾರ ಬಂದಿದ್ದೆ, ಭಾನುವಾರ ಬಂದಿದ್ದೆ. ಭಾನುವಾರನೇ ಬಂದಿದ್ದೆ. ಭಾನುವಾರನ? ಹಾಂ, ಓಕೆ. ಸೊ ಇವಾಗ ಫಾಲ್ಸ್ನ ಎನ್ಕೌಂಟ್ರ್ ಮಾಡ್ತಾ ಇದ್ದೀವಿ ನಾವು. ಏನಾದರೂ ಇಲ್ಲಿಂದ ಬಂದಿದ್ದೀವಿ ನಾವು. ಇಲ್ಲಿಂದ ಬಂದಿದ್ದೀವಿ ನೋಡಿ. ಕರೆಕ್ಟ್. ಒಂದ್ಸರಿ ಬಂದಾಗ ನೋಡಿ ಇಲ್ಲಿ ಆ ಕಡೆಯಿಂದ ತಮಿಳ್ನಾಡಲ್ಲಿ ಆ ಕಡೆಯಿಂದ ತಗೊಂಬರ್ತಾರೆ. ತಮಿಳ್ನಾಡು ಕಡೆಯಿಂದ ಬಂದರೆ 1,000 ರೂಪಾಯಿ ಜಾಸ್ತಿ ಈ ಕಡೆ. ಹಾಂ, ಆದರೂ ಅಲ್ಲೇ ಎಷ್ಟು ಜಾಸ್ತಿ ದುಡ್ಡಿದ್ರು ನೋಡಿ ಆ ಕಡೆಯಿಂದನೇ ಬರ್ತಾವ್ರಲ್ಲ ಎಲ್ಲರೂ. ಗೊತ್ತಿಲ್ಲ. ಈ ವಿಡಿಯೋದಿಂದ ಗೊತ್ತಾಗಲಿ ನಿಮಗೆ. ಕರ್ನಾಟಕದ ಕಡೆಯಿಂದ ಬಂದರೆ ಬರೀ 500 ರೂಪಾಯಿ. ಇಲ್ಲೇನು ಗಾಡಿ ಆಕ್ಸಿಡೆಂಟ್ ಅಂತ ಏನೂ ಇಲ್ಲ. ಡೆಕ್ಕಿ ಹೊಡೆದ್ರು ಆರಾಮಾಗಿ ಇರ್ತೀವಿ ಇಲ್ಲಿ. ಕೈಗೆ ಇಡಬಾರ್ದು, ಹಿಂಗಿಟ್ರೆ ಹಾಂ ಇಲ್ಲಿಗೆ ಬೆರಡು ಉಚ್ಕೊಂಡು ಹೋಗ್ಬೇಕು. ಹಾಂ. ಇಲ್ಲೇ ಕ್ಯಾಮ್ರಾಮೇನು ಫೋಟೋ ಸ್ಟುಡಿಯೋ. ಹಾಂ, ಬೇಡ ಬಿಡಿ. ಫೋಟೋ ಗಿಟ್ಟು ಬೇಕು ಅಂದರೆ ಇಲ್ಲೇ ತಗೋಬೋದು ನೋಡಿ. ಇಲ್ಲೇ ಪ್ರಿಂಟ್ ಹಾಕಿ ಇಲ್ಲೇ ಕೊಡ್ತಾರಂತೆ. ಇನ್ಸ್ಟೆಂಟ್ ಎಲ್ಲ ಇಲ್ಲೇ ಇಲ್ಲಿ ತಗೊಡ್ತಾರೆ. ಒಂದು ರೌಂಡಿಂಗ್ ಹೋಗಿ ಬರೋದವ್ರು ಪ್ರಿಂಟ್ ಹಾಕಿರ್ತಾರೆ. ಓಹೋ ಬಂದು ಭಾರಿ ಕಮ್ಮಿ ಇದೆ ಬಿಡಿ ನೀರು ಈ ಸರಿ. ಆ ಸರಿ ಹೆಂಗೆ ಧುಮ್ಕೋದು ನೀರು? ನಾವು ಅದನ್ನೆಲ್ಲ ನೆನೆಸಿದ್ರು ಗೊತ್ತಾ ನಮ್ಮನ್ನ. ಹೋದಲ್ಲಿ ನೆನೆಸಿದ್ರು, ಈಗಲೂ ನೆನೆಸ್ತಾರೆ. ಮೈ ಮೇಲೆ ನೀರು ಬೇಕಾ? ಓಹೋ ಹಾಂ ನಮ್ಮದು ಸೇಫ್ಟಿ ಇಲ್ಲ ಕ್ಯಾಮ್ರಾ. ಹೊಗೆನೆ ಕಲ್ಲು ಅಂತ ಯಾಕೆ ಹೆಸರು ಬಂತು ಅಂದರೆ ಈ ಕಲ್ಲುಗಳಲ್ಲಿ ನೀರು ಧುಮ್ಕಿದಾಗ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೊಗೆ ಬಂದಂಗೆ ಹೋಗ್ತಾ ಇದೆ. ಇಲ್ಲಿ ಅದು ನೀರಿನ ಇಬ್ಬನಿ ಹೊಗೆ ಹೋದಂಗೆ ಹೋಗ್ತಾ ಇದೆ. ಇದು ಹೊಗೆಯ ಕಲ್ಲು ಅಂತ ಇದ್ದಿದ್ದು ತಮಿಳ್ನಾಡು ಪಾಲಾದಾಗ ಇದು ಹೊಗೆಯ ಕಲ್ಲು ಅಂತ ಕನ್ವರ್ಟ್ ಮಾಡಿ ಎಲ್ಲರೂ ಹೊಗೆನ ಕಲ್ಲು ಅಂತ ಕರೆದು ಇಬ್ನಿ ಹೊಡಿಯುತ್ತೆ. ಹಾಂ ನೋಡಿ ಇಲ್ಲಿ. ಓಹೋ ಇದನ್ನೇ ಹೇಳೋದು. ಇದನ್ನೇ ಹೊಗೆ ಅಂತ ಕರೀತಾರೆ. ಹಾಂ ಒಂದು ರೌಂಡ್ ಹೊಡಿಸ್ತಾರೆ ಫುಲ್ಲು. ಒಳ್ಳೆ ಡ್ರಮ್ ಸೆಟ್ ಇತ್ತು. ಒಳ್ಳೆ ಡ್ರಮ್ ಸೆಟ್. ಕಣ್ಣೋಡ್ಸ್ಕೊಳ್ಳಿ ಆಡಿಯನ್ಸು. ತಲೆ ಸುತ್ತಿ ಇನ್ ಕೇಸ್ ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಒಳ್ಳೆ ಮಳೆ ಆದಾಗ ಬನ್ನಿ, ಸಖತ್ ನೀರು ಬರುತ್ತೆ, ಆಗ ಸಖತ್ ಎಂಜಾಯ್ ಮಾಡ್ಬೋದು. ಅದು ಬಿಟ್ಟರೆ ಈ ಟೈಮಲ್ಲಿ ಬಂದರೆ, ನಾವು ಬಂದಿರೋ ಟೈಮಲ್ಲಿ ಬಂದರೆ ಹಿಂಗೆ ಇಷ್ಟೇ ನೀರಿರುತ್ತೆ. ಕೆಲವೊಬ್ರು ಇಷ್ಟನ್ನು ಎಂಜಾಯ್ ಮಾಡ್ತಾರೆ. ಹೌದು, ಕೆಲವಿಗೆ ತುಂಬ ನೀರಾದ್ರೂ ಭಯ ಆಗುತ್ತಲ್ಲ, ಹಂಗಾಗಿ ಇಷ್ಟನ್ನು ಎಂಜಾಯ್ ಮಾಡ್ತಾರೆ. ತಮಿಳ್ನಾಡು ಕಡೆಯಿಂದ ಬಂದ್ರಿ ಅಂದರೆ ಹೆಂಗಿರುತ್ತೆ ಅನ್ನೋದಕ್ಕೆ ನಂದು ಹಳೆ ವೀಡಿಯೋಸ್ ನೋಡಿ.
ಕಂಪ್ಲೀಟ್ ಗೈಡೆನ್ಸ್ ಇದೆ. ಬೆಂಗಳೂರಿಂದ ಹೆಂಗೆ ಬರೋದು, ಮನೆಯಿಂದ ಹೊರಟಿದ್ದ ಜಾಗದಿಂದ ಇದೆ ಗೈಡೆನ್ಸು ನಿಮಗೆ. ನೀಟಾಗಿ ಅಲ್ಲಿಂದ ಬಂದು ಯಾವ ಥರ ಟಿಕೆಟ್ ಮಾಡ್ಕೊಂಡು ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಂದ ಬಂದರೆ 1500 ರೂಪಾಯಿ. ಕರ್ನಾಟಕದ ಕಡೆಯಿಂದ ಮಲೆ ಮಹದೇಶ್ವರ ಬೆಟ್ಟದ ಕಡೆಯಿಂದ ಆ ಕಡೆ ಬಂದರೆ ಕರ್ನಾಟಕದ ಕಡೆ ತುಂಬ ಈಸಿಯಾಗಿದೆ ಟ್ರಾವೆಲ್ ಮಾಡೋದಕ್ಕೆ. ಈ ಕಡೆ ಫುಲ್ ಆಲ್ಮೋಸ್ಟ್ ಫಾಲ್ಸ್ ಹತ್ರಕ್ಕೆ ಬಂದುಬಿಡ್ತೀವಿ ಡೈರೆಕ್ಟಾಗಿ. ಸೀದಾ ಆಲ್ಮೋಸ್ಟ್ ಇದ್ರ ಹತ್ರಕ್ಕೆ ಬಂದುಬಿಡ್ತೀವಿ, ನದಿ ಹತ್ರಕ್ಕೆ. ಬೋಟಿಂಗ್ ಸ್ಪಾಟ್ ಐತಲ್ಲ, ಅಲ್ಲಿಗೆ ಜನ ತುಂಬ ಕಡಿಮೆ ಇರ್ತಾರೆ. ಆದರೆ ನಿಮಗೆ 500 ರೂಪಾಯಿ ಇಲ್ಲಿ ನಿಮಗೆ ಎಲ್ಲ ಕೆಲಸ ಮುಗಿದೋಗುತ್ತೆ. ಒಂದು ಬೋಟಿಗೆ 500 ರೂಪಾಯಿ. ಒಂದು ಬೋಟಲ್ಲಿ ಮ್ಯಾಕ್ಸಿಮಮ್ 5 ಜನ ಇಲ್ಲ 4 ಜನ ಕೂರ್ಬೋದು. ನೀವು ಒಬ್ಬರೇ ಬನ್ನಿ, ಒಂದು ಬೋಟ್ ಹೈರ್ ಮಾಡಿದ್ದೀನಿ ಅಂದರೆ 500 ರೂಪಾಯಿ ಕೊಡಲೇಬೇಕು. ತೇಲುವ ಅಂಗಡಿಗಳಿರ್ತವೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ತೇಲುವ ಫೋಟೋ ಶಾಪ್ಗಳು ಇಲ್ಲಿದ್ದಾವೆ. ಆಮೇಲೆ ಮೀನು, ಈಗ ಒಂದು ಸ್ವಲ್ಪ ಹೋಗೋಣ ಈಗ ಮೀನು ತಿನ್ನೋಕ್ಕೆ. ಆರಾಮಾಗಿ ಮೀನು ತಿನ್ಕೊಂಡು ಒಟ್ಟು ಬಿಡೋಣ. ಈ ನಾರ್ತಿ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಬಂದು ಇಲ್ಲಿ. ನೋಡಿ ಇಲ್ಲೇ ಬಂದು ಊಟ ಹಾಕೊಂಡು ಮ್ಯೂಸಿಕ್ ಹಾಕೊಂಡೆಲ್ಲ ಕೇಳ್ಕೊಂಡು. ನಮ್ಮ ರಜನಿಕಾಂತ್ ಬಂದರು, ಈಗ ಸಿಕ್ಕಿದ್ರು. ಫುಲ್ಲು ಸ್ಟೈಲ್ ಮಾಡ್ತಾಯಿದ್ದಾರೆ ನೋಡಿ. ಲಾಸ್ಟ್ ಟೈಮು ನೋಡಿದ್ರಿ ರಜನಿಕಾಂತ್ ಫುಲ್ಲು. ಪಾಪ ಅವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ. ಬರೀ ಇದರಲ್ಲೇ ಸೆಲ್ಫ್ ಎಂಪ್ಲಾಯ್ಮೆಂಟು. ಸ್ಟೈಲು ಸೂಪರ್. ಹಂಗೆ ಬರಬೇಕು ಸ್ಟೈಲ್ ರಜನಿಕಾಂತ್. ಓಕೆ. ಒಗೇನಕಲ್ ರಜನಿಕಾಂತ್ ನೋಡಿ, ಫುಲ್ ಐರನ್ ಗಿರನ್ ಮಾಡಿ ಹಂಗೆ ಸುಮ್ಮನೆ ಪ್ರಿಪ್ರೇಷನ್ ಹಂಗೆ ಇದೆ. ಐರನ್ ಮಾಡ್ಕೊಂಡು ಜೀನ್ಸ್ ಪ್ಯಾಂಟ್ ಐರನ್ ಎಲ್ಲ ಹಂಗೆ ಡ್ಯೂಟಿಗೆ ಹಂಗೆ ಬಂದಿಲ್ಲ, ಸುಮ್ಮನೆ ಪ್ರಿಪ್ರೇಷನ್ ಮಾಡ್ಕೊಂಡು ಎಲ್ಲರಿಗೂ. ಶನಿವಾರ ಮತ್ತೆ ಭಾನುವಾರ ಅಷ್ಟೇ ಅಂತ ಬರೋದು. ಹೌದಾ? ಅವತ್ತೇ ಬಿಸ್ನೆಸ್, ಬೇರೆ ದಿವಸ ಏನು ಬಿಸ್ನೆಸ್ ಇರೋ. ಈಗ ಲಾಸ್ಟ್ ಟೈಮು ಇದೇ ಥರ ಏನು ಕೊರೆದಿರೋದು ನೋಡಿ ಅಭಿಲಾಷ್. ಇಲ್ಲಿ ಗುಹೆ ಥರ ನೀರು ಬಿದ್ದು ಕೊರೆದಿರೋದು ಕಲ್ಲುಗಳು ಒಳ್ಳೆ ಗುಹೆ ಥರ ಹಿಂಗೆ ಇಳಿದು ಕೊರೆದು ತೂತ ಮಾಡಿಬಿಟ್ಟಿದ್ದಾರೆ. ಈಗ ಬನ್ನಿ, ಲಾಸ್ಟ್ ಟೈಮ್ ಒಗೇನಕಲ್ಲಲ್ಲಿ ತುಂಬ ಚೆನ್ನಾಗಿರೋ ಮೀನು ತಿಂದಿದ್ವಿ. ಆದರೆ ನೆನ್ನೆ ತಿಂದೋ ಮೀನು ಅದು ಇನ್ನೂ ಅದ್ಭುತವಾಗಿತ್ತು. ಈ ಸರಿ ನೋಡೋಣ, ಇನ್ನೊಬ್ರು ಯಾರು ಅಂಥದ್ದೇ ಮೀನು ಕೊಡ್ತಾರ ಏನು ಎತ್ತ ಅಂತ. ಸಿಗುತ್ತೆ ನೋಡಿ ಇಲ್ಲೇ ಅಂಗಡಿ ಪಕ್ಕದಲ್ಲಿ. ಅಪ್ಪ ನೋಡಿ, ಇಲ್ಲ ಮೀನು ಸಿಗೋದಾ? ಹೌದಾ? ನೋಡಿ ಲೇಡೀಸ್ ಕೂಡ ಎಷ್ಟು ಸ್ಟ್ರಗಲ್ ಸೆಟ್ ಕಾಂಬೋ ಕೊಟ್ಟಿದ್ರಲ್ಲ. ಲಾಸ್ಟ್ ಟೈಮ್ ಅವ್ರೇ ಅಲ್ವಾ ಅಭಿಲಾಷು ಸಿಕ್ಕಿದ್ದು? ಎಷ್ಟಮ್ಮ ಪ್ಲೇಟು? ಓ, ಭಾರಿ ಕಷ್ಟಪಡ್ತೀರ ಬಿಡಿ. ಯಾರಿಗಿದ್ದೀರಾ ಹುಷಾರು. ಈ ತರ ಸಾಕಾಗ ಜೀವನದಲ್ಲಿ. ಎಷ್ಟಮ್ಮ ಪ್ಲೇಟು? 4 ಪೀಸ್ 100 ರೂಪಾಯಿನಾ? ನತ್ತಿಲಿ 100 ರೂಪಾಯಿ, ದೊಡ್ಡದು 100 ರೂಪಾಯಿ. ಅದು ನಿನ್ಗೆ ಬೇಕು? ಏನ್ ಹೇಳ್ತಾರೆ? 4 ಪೀಸ್ 100 ರೂಪಾಯಿ ಅಂತ ಚಿಕ್ಕದು, 100 ರೂಪಾಯಿ ಅಂತ. ದೊಡ್ಡದೇ 100 ರೂಪಾಯಿ. ಒಂದು ತಾಳನ್ ಸಾಕು, ನೆನೆನೂ ತಿಂದಿದೀವಲ್ಲ. 4 ಪೀಸ್ ಮುಟ್ಕೊಳ್ಳಿ. ಅದು ಫುಲ್ ಹೇಳಮ್ಮ, ಫುಲ್ ಪ್ಲೇಟ್ 300 ರೂಪಾಯಿ ಆಗುತ್ತಾ? ಪಾರ್ಸಲ್ ಮಾಡಿಸ್ಕೊಂಬಿಡೋಣ. ಪಾರ್ಸಲ್ ಕೊಡಿ 300 ರೂಪಾಯಿ. ಸುಡಾಗ ಕೊಡಿ. ಸುಡಾಗ ಕೊಡಿ. ನೀರ್ ಬಾಟ್ಲು ಒಂದು ಕೊಡ್ಲಿಯಣ್ಣ, ವಾಟರ್ ಬಾಟ್ಲು. ನೀರ್ ಬಾಟಿಲ್ ಬೇಕಾ? ಹೌದಾ? ನಮ್ಮ ಏನ್ ತಿಂದ್ರೆ ಬೇಕಲ್ಲ ನಾವು ಅಂತ. ಇಲ್ಲೇ ನಾವು ಹೋಗಿ ಅಲ್ಲೇ ಬಂದ್ವಲ್ಲ, ಮತ್ತೆ ಅಲ್ಲಿಂದ ಬಂದಿದ್ರಿ. ನಮ್ಮ ತರ ಒಂದು ವ್ಯಾಪಾರ ಮಾಡಿ ಅಣ್ಣ. ಆಯ್ತು, ಕೊಡಿ ಹೋಗ್ಲಿ. ಕೊಡಿ. ಎಷ್ಟೊಂದು ಬಾಟ್ಲು? 40 ರೂಪಾಯಿ 2 ಲೀಟರ್. 2 ಲೀಟರ್ದಾ? ಕೊಡಿ 1 ಲೀಟರ್ ಇಲ್ವಾ? 1 ಲೀಟರ್ ಇಲ್ಲಣ್ಣ, ಅದು 30 ರೂಪಾಯಿ 1 ಲೀಟರ್ದಾ? ನಾವು ಅಲ್ಲಿ ಇದು ಬಂಡ ಮೇಲೆ ತಂದಂಗ್ ಮಾತಾರ, ಅದನ್ನೆಲ್ಲ ಅದು 30 ರೂಪಾಯಿ. ಹ್ಞೂ ಪಾಪ ಎಲ್ಲಿಂದ ಒತ್ಕೊಬತ್ತೀರ ನೀರ್ನ? ಇದನ್ನ ಬಂಡೆ ಮೇಲಿಂದ ಅಲ್ಲಿ ಬಂದ್ರಿಲ್ಲ, ಮೇಲೆ ಏರಿ ಅಲ್ಲಿಂದ ಎತ್ಕೊಬತ್ತೀರಾ? ಹ್ಞೂ, ಅದಕ್ಕಷ್ಟು ಕೊಡ್ಬೇಕು ಬಿಡಿ. ಇನ್ನೊಂದು ಸ್ವಲ್ಪ ಏನು ಕೊಟ್ರೆ ಏನು ತೊಂದರೆ ಇಲ್ಲ. ಸುಮ್ಮನೆ ನೀವು ಕೇಳೋದು, ನಮ್ಮ ಹತ್ರ ಕಾರಲ್ಲಿ ಇದೆ ನೀರು, ಪಾಪ ಒತ್ಕೊಬತ್ತೀರಲ್ಲ ಅಂತ ತಗೊಂಡು. ಹಾಂ, 40 ರೂಪಾಯಿ ಆಯ್ತಾ? ದಿನ ಬರ್ತೀರಾ ಇಲ್ಲ ಶನಿವಾರ ಭಾನುವಾರ? ದಿನ ಬರ್ತಾರಣ್ಣ. ದಿನ ಹಿಂಗೆ ಬಿಸ್ನೆಸ್ ಆತಾ? ಏನೋ ಈ ಭಾನುವಾರ ಶನಿವಾರ ಆಗ್ತತೆ. ಮತ್ತೆಲ್ಲ ಒಂದು 300 200 ಅಷ್ಟೇನಾಗೋದು? ಅಷ್ಟೇನಾ? ಜನ ಬಂದ್ರೆ ಅಲ್ಲಿ ಮೇಲ್ಗಡೆ ಎಲ್ಲ ತಂದ್ ಬರ್ತಾರಲ್ಲ, ಇದೇ ನಮ್ ತರ ಇಲ್ಲ ಅಂದ್ ಹೋದ್ರೆ ತೈತಾರೆ, ಇದ್ರೆ ಯಾರು ತೈಯಲ್ಲ. ಸ್ವಲ್ಪ ನೀರ್ ಇದ್ರು ಕೂಡ ನಮ್ಗೆ ಇದ್ದಮ್ಮ ಹೋಗ್ಬಿಡ್ತಾರೆ. ನೀವು ಬರೀ ನೀರು ಜ್ಯೂಸು ಸ್ನಾಕ್ಸ್ ಅಷ್ಟೇ? ಇದು ಮಾತ್ರ. ಒಬ್ಬೊಬ್ಬರು ನೀವೇ ದೋಣಿ ಓಡಿಸ್ತಿರಲ್ಲ ಹೇಳಿ. ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದ್ರಲ್ಲ. ನೀವು ತಮಿಳ್ನಾಡು ಕರ್ನಾಟಕ? ಕರ್ನಾಟಕ ಅವರು. ಓ, ನೀವು ಕರ್ನಾಟಕದವ್ರೇನಾ? ಆ ಕಡೆದಾರ, ನೀವು ಬಂದಿರಲ್ಲ? ಆ ಕಡೆಯಿಂದನೇ. ಸರಿ ಆಯ್ತು. ನಿಮ್ದೆಲ್ಲ ಓಟು ಗೀಟೆಲ್ಲ ಕರ್ನಾಟಕನೇ? ನಿಮ್ದು ಕರ್ನಾಟಕನೇನಾ? ಯಾರಿಗೆ? ಮೈಸೂರಾ? ಅಲ್ಲಿ ಗೋಪಿನಾಥ್ ಅವರು. ನಾವು ಬರ್ಬೇಕಾದ್ರೆ ಅದೇ ಊರ ನಿಮ್ದು? ಅಲ್ಲಿ ಇದು ನೋಡಿದ್ವಿ ದೇವಸ್ಥಾನ, ಅದೇ ಓಂ ಶಕ್ತಿ. ಈಗ ಆಕ್ಚುಲಿ ಹೇಳ್ಬೇಕಾದ್ರೆ ತಮಿಳ್ನಾಡಲ್ಲಿ ಇದೀವಿ ನಾವು. ಲಾಜಿಕಲ್ ನೋಡಿದ್ರೆ ಈ ಕಡೆಯಿಂದ ಹಂಗೋದ್ರೆ ಅದು ಕರ್ನಾಟಕ. ಈ ಏನಿದೆ, ಏನ್ ನೀರು ನೋಡ್ತಾ ಇದೀರಾ,
ಇದೇ ಬಾರ್ಡರ್ ಆ್ಯಕ್ಚುಲಿ ಲೈನು. ಇದು ಆ್ಯಕ್ಚುಲಿ ಲೆಕ್ಕಕ್ಕೆ ಹೋದ್ರೆ ಇಬ್ಬರಿಗೂ ಯೂಸ್ ಮಾಡ್ತಾರೆ, ಹೋಗೋ ನೀರು. ಹಾಂ, ಎಲ್ಲ ಈ ನಾವು ಸರಿ ಮಳೆ ಬಂದಿಲ್ವಲ್ಲ, ಹಂಗಾಗಿ ಕಮ್ಮಿ ನೀರು. ಹೌದಣ್ಣ, ಮಳೆಯೇ ಇಲ್ಲ ಇನ್ನ ಈ ಊರ್ಲ. ಹಾಂ ಮಳೆಗೆ ಬೀಳಿಲ್ಲ. ಹಾಂ 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 ತಗೊಳ್ಳಲ್ಲ, ಏನ್ ಮಾಡ್ತಾರೆ. ನಾವು ಸರಿ ಒಂದು ವಿಡಿಯೋ ಮಾಡಿದ್ವಿ, ನೋಡಿದ್ವಿ. ಇಂಟರ್ನೆಟ್ ಎಲ್ಲ ಯೂಸ್ ಮಾಡೋದು ನೀವು? ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ನೋಡಲ್ವ ನೀವು? ಯೂಟ್ಯೂಬ್ ನೋಡ್ತಾರೆ. ಹಾಂ, ಫೇಸ್ಬುಕ್, ಯೂಟ್ಯೂಬ್. ಈಗ 1.5 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದು ನಾವೇ, ಬಂದು ಸಕ್ಕತ್ ವಿಡಿಯೋ ಹೊಡಿತು. ಹೊಗೆನಕಲ್ದು ನೋಡ್ಲಿಲ್ವ ನೀವು? ಹೊಗೆನಕಲ್ಲಿ ಬಂದು ಆ ಕಡೆಯಿಂದ ಬಂದು, ತಮಿಳ್ನಾಡು ಕಡೆಯಿಂದ ಬಂದಿದ್ದು, ಬೈಕಲ್ಲಿ ಬಂದು ವಿಡಿಯೋ ಮಾಡಿದ್ದು. ಸಖತ್ತಾಗಿ ಸಿಕ್ಕಾಪಟ್ಟೆ ಹೊಡಿತು. ಒಳ್ಳೇದಾಗಲಿ ಅಮ್ಮ, ತುಂಬ ಕಷ್ಟಪಡ್ತೀರಾ. ಬರ್ರಿ, ಬಂದು. ನಿಮ್ಮ ಹೆಸರು? ನನ್ನ ಹೆಸರು ಪಚ್ಚಿಯಮ್ಮ. ಪಚ್ಚಿಯಮ್ಮ ಅಂತ ನೋಡಿ ಬಂದರೆ ಪಚ್ಚಿಯಮ್ಮನ ಮೀಟ್ ಮಾಡಿ. ಹಾಂ, ತುಂಬ ಪಾಪ ಸ್ಟ್ರಗಲ್ ಮಾಡಿ ಬಾಟ್ಲ್ ಗೀಟೆಲ್ಲ ಹೊತ್ಕೊಂಬಂದು, ಗುಡ್ಡ ಗಾಡಿಯಿಂದ ಎಲ್ಲ ಹೊತ್ಕೊಂಬಂದು ಮಾರ್ತಾರೆ ಪಾಪ ವಾಟರ್ ಬಾಟ್ಲ್. ಹಾಂ, ಕಷ್ಟ ಜೀವನ. ಹಂಗೆ ಜನ ಹಂಗೆ ಅಂದರೆ, ಇವಾಗ ಎಲ್ಲರೂ ಹೊರಗಡೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಓಕೆನಾ? ಈಗ ಮಾಲ್ಗೆ ಹೋಗ್ತೀರಾ, ಮೆಕ್ಡಾನಲ್ಸ್ಗೆ ಹೋಗ್ತೀರಾ, 2,000 ರೂಪಾಯಿ 3,000 ರೂಪಾಯಿ ಬಕೆಟ್ ಗಿಕೆಟ್ ಎಲ್ಲ ತಗೊಂಡು ತಿಂತೀರಾ, ಬಾರ್ಗಿನ್ ಮಾಡಲ್ಲ. ಬಾರ್ಗೇನ್ ಮಾಡೋದೇ ಇಲ್ಲ. ಈ ಸೊಪ್ಪು ಮಾರೋರ ಹತ್ರ, ಕೊತ್ತಂಬರಿ ಮಾರೋರ ಹತ್ರ 100 ರೂಪಾಯಿ ತರಕಾರಿ ತಗೊಂಡ್ರೆ 5 ರೂಪಾಯಿ ಕೊತ್ತಂಬರಿ ಫ್ರೀ ಕೊಡು, ಈ ರೀತಿ. ಹಂಗೆ ದೇವಸ್ಥಾನದಲ್ಲಿ ನಾಮ ಹಾಕ್ಬಿಟ್ಟು 10 ರೂಪಾಯಿ ಹಾಕಿ ದಕ್ಷಿಣೆ ಅಂದ್ಬಿಟ್ಟು 10, 50, 100 ಎಲ್ಲ ಹಾಕಿಸ್ಕೊಂತಾರೆ. ದೇವಸ್ಥಾನ ಎದುರು ಬಿಡ್ತಾರೆ, ದೇವ್ರಲ್ಲಿ ನಮ್ಗೆ ಶಾಪ್ ಹಾಕ್ಬಿಡುತ್ತೋ ಅಂದ್ಬಿಟ್ಟು ಎದ್ರಿ ಕೊಟ್ಟು. ಕೆಲವರು ತುಂಬಾ ಎಜುಕೇಟೆಡ್ಗಳು ಏನ್ ಮಾಡ್ತಾರೆ ಗೊತ್ತಾ? MRP 20 ರೂಪಾಯಿ ಐತೆ, ನೀನು 30 ರೂಪಾಯಿ ತಗೊಂತಿದ್ಯಾ? ಅದರಿಂದ ಎಷ್ಟು ಕಷ್ಟ ಇರುತ್ತೆ ಕೇಳಲ್ಲ. ಇಂಥ ಕಡೆ ಎಲ್ಲ ಏನು ಇದು ಮಾಡಕ್ ಹೋಗ್ಬಾರ್ದು. ಪಾಪ ಕಷ್ಟಪಡ್ತಾರೆ, ಜೀವನಕ್ಕೋಸ್ಕರ ಕಷ್ಟಪಡ್ತಾರೆ. ಫೆಸಿಲಿಟಿ ಅದೆಲ್ಲ ಇನ್ನು ಬೇರೆ ಕಡೆ ಇರುತ್ತೆ, ಬೇಕು ಅಂತಾನೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡಿಗೆ ಹೇಳ್ತಾರೆ. ಅಂತ ಕಡೆ ಎಲ್ಲ ಇದು ಮಾಡಬೇಕು. ಓಹೋ, ಕೊಡಿ ಕೊಡಿ ಕೊಡಿ. ಓಹೋ, ಬಿಸಿ ಬಿಸಿ. ಹಾಂ, ಬಿಸಿ ಬಿಸಿ ಪಾರ್ಸಲ್ ತಗೊಂಡು ಸರಿ. ಫಿಶ್ ಪಾರ್ಸಲ್ ಇಲ್ಲಿ ತಿನ್ನಲ್ಲ, ಹೊರಗಡೆ ಅಲ್ಲಿ ತಿನ್ಕತ್ತೀವಿ. ಮೀನು ಸತ್ತೋಗ್ಬಿಡ್ತು ಆಮೇಲೆ, ಅದೇ ಕರೆಕ್ಟ್ ಅದಕ್ಕೆ ಓಪನ್ ಮಾಡಿ ತಗೊಂಡು ಇವಾಗ ಹೋಗ್ತಾ ಇದೀವಿ ವಾಪಸ್ ಕರ್ನಾಟಕಕ್ಕೆ. ನೋಡಿ, ನಾವು 10 ನಿಮಿಷದಲ್ಲಿ ಕರ್ನಾಟಕದಿಂದ ತಮಿಳ್ನಾಡು, ತಮಿಳ್ನಾಡು ಕರ್ನಾಟಕ ಹೋಗ್ತಾ ಇದೀವಿ. ಹೋಗೋಣ ವಾಪಸ್ ಕರ್ನಾಟಕಕ್ಕೆ. ತಮಿಳ್ನಾಡನ್ನು ಮುಟ್ಬಿಟ್ಟು ಬಂದ್ವಿ ಈ ಕಡೆ. ಆ್ಯಕ್ಚುಲಿ ಎಷ್ಟೋ ಜನ ನಾವು ಅಭಿಲಾಷ್, ನಾವು KKT ರೈಡ್ ಏನು ಪ್ಲಾನ್ ಮಾಡಿದ್ವಿ, ಎಷ್ಟೋ ಜನ KKT ರೈಡ್ ಥರ ನಾವು ಹೋಗಿದ್ದ ಜಾಗನೇ ಹೋಗ್ಬಿಟ್ಟು ಒಂದು ರೈಡ್ ಮಾಡ್ಕೊಂಡ್ಬಂದವ್ರೆ. ಹೌದು, ಸುಮಾರು ಜನ. ನಮ್ಮ ಇಡೀ ಸೀರೀಸ್ ನೋಡಿ ಅದೇ ವೇಲಿ ನಾವು ಹೆಂಗೆ ಹೋಗಿದ್ವಿ ಹಂಗೆಲ್ಲ ಹೋಗ್ಕೊಂಡು ಸುತ್ತಾಡ್ಕೊಂಡು ಬಂದು ಇದು ಮಾಡೋರೆ. ಇದು ಒಂದು ಸೀಸನ್ ನಿಮ್ಗೆ ಆಗೋಗ್ಬಿಡ್ಲಿ, 4 ದಿನದ ಪ್ಯಾಕೇಜ್ ಇದು ಪ್ಲ್ಯಾನು. ನೀವು ಬಂದರೆ ನಮ್ಮ ಬಜೆಟ್ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ ಈ ಸರಿ. ಲಾಸ್ಟ್ ಟೈಮ್ ನಾವು ತುಂಬ ಕಡಿಮೆ ಬಜೆಟಲ್ಲೇ ಮಾಡ್ತಾ ಇದ್ದೀವಿ. ಹಾಂ, ಲಾಸ್ಟ್ ಟೈಮ್ ಇಬ್ಬರಿಗೂ ತಲಾ 11,000 ಬಂದಿತ್ತಲ್ವ KKT ರೈಡು. ಹಾಂ, ಯಾರು ನೋಡಿ, ನೀರು ಖಾಲಿ ಆಗಿರೋದು. ಇಲ್ಲೊಂದು ಸ್ವಲ್ಪ ನೀರೆಲ್ಲ ಇದು ಮಳ್ಳು ಕಾಣಿಸ್ತಾ ಇದೆ, ಇದ್ರ ಮೇಲೆ ಆಟ ಆಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಮೊಸಳೆ ಇರೋದು. ಮೊಸಳೆ ಗಿಸ್ಲೆ ಕಚ್ಕೊ ಹೋದ್ರೆ ಭಾರಿ ಕಷ್ಟ. ಇಲ್ಲಿ ಆಟ ಆಡ್ತಾವ್ರೆ. ಬ್ರದರ್, ಇಲ್ಲ ಅಲ್ಲೇನಿಲ್ಲ ಅನ್ಸುತ್ತೆ. ಬ್ರದರ್, ಕೆಸರು ಅದು ಕೆಸರು ಅನ್ಸುತ್ತೆ, ಊತಕ್ಕಂತ ಇರೋದು. ಈ ಕಡೆ ಬರ್ಬೋದು. ಅವ್ರಿಗೆ ಹೇಳ್ಬೇಕಾಗಿತ್ತು ಮೊಸಳೆ ಇದಾವೆ ಅಂತ, ನೀರೊಳಗೆ ಆಟ ಆಡ್ತಾವ್ರಲ್ಲ. ಕಚ್ಕೊಂಡ್ರೆ ಎಲ್ಲಿ ಬಂದ್ರೆ ಯಾರಿಗೆ ಗೊತ್ತು, ನೀರೊಳಗೆ ಎಲ್ಲಿ ಬರ್ತೈತೆ ಅಂತ ಯಾರಿಗೆ ಗೊತ್ತಾಗುತ್ತೆ. ಅದು ಇದೆಯೋ ಇಲ್ವೋ, ನಿನ್ನ ಜೀವ ಹೋದಾಗ ಗೊತ್ತಾಗುತ್ತೆ. ಅಮ್ಮ ಫ್ರೆಂಡ್ ಇಲ್ಲಿ ಅಲ್ಲೇ ಈ ಥರ ಅಲ್ಲ ಅಮ್ಮ, ಇದು ಮಿಕ್ಸ್ಡ್, ಇದು ಕ್ರಾಶ್ಡ್. ಇದು ಇನ್ನು ನಮ್ಮ ಅಮ್ಮದು ಕ್ರಾಶ್ಡ್ ಆಗ್ಬಿಟ್ಟಿದ್ಯಾ ನೀನು? ಓಹ್, ನನ್ನ ಬ್ಯಾಗ್ ನೋಡ್ತಾ ಇದೀಯಾ? ಮೀನಿನ ಬ್ಯಾಗು. ಹಾಂ, ಕಳ್ಳ ಮೂಸಿ ನೋಡ್ತಾ ಇದೀಯಾ? ನನ್ನ ಜೊತೆ ಅಲ್ಲಿವರೆಗೆ ಬಂದರೆ ನಿನಗೂ ಅರ್ಧ ಶೇರಲ್ಲಿ. ಹಾಂ, ಬಾಯ ಕಿತ್ಕೊಂಡು ಹೋಗ್ಬಿಡ್ತಾರೆ ಅವರು, ಎಕ್ಸ್ಪರ್ಟ್ಸ್ ಇರ್ತಾರೆ. ಹಾಂ, ಮಂಗಣ್ಣನು ಬರ್ತಾನೆ ಕವರ್ ನೋಡ್ಕೊಂಡು. ಅಲ್ಲಡಿ. ಹೌದು, ಅದು ಮಾಂಸ ತಿಂತಾವ ಅವು ಕೋತಿಗಳು. ಕುರಿ ಮಾಂಸ ತಿನ್ನಲ್ಲ ಅನ್ಕೊಂಡಿದ್ದೆ, ಯಾವುದೋ ವಿಡಿಯೋದಲ್ಲಿ ಕುರಿ ಎಣ್ಣೆ ಹೊಡೆಯೋದು ಮಾಂಸ ತಿನ್ನೋದು. ಹೌದಾ? ನಾಯಿನೂ ಎಣ್ಣೆ ಹೊಡೆಯೋದು ನೋಡಿದ್ದೆ ನಾನು. ನೋಡಿ, ಇಲ್ಲಿಗೆ ಇನ್ನೊಂದು ವಿಷಯ, ಇನ್ನೊಂದು ಏನು ಅಂದರೆ, ಕೆಲವು ವಿಚಾರಗಳು ಇಲ್ಲಿಗೆ ಬಂದಮೇಲೆ ನಮಗೆ ಇನ್ನೊಂದು ಸ್ವಲ್ಪ ತಿಳಿತು. ಏನು ಅಂದರೆ, ನೀವು ಕರ್ನಾಟಕದ ಕಡೆಯಿಂದ ಬಂದರೆ 5:30 ಕ್ಲೋಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಸಮಯ 5:30 ಕ್ಲೋಸ್ ಆಗ್ತಾ ಇದೆ. ಆಮೇಲೆ ನೀವು ತಮಿಳ್ನಾಡು ಕಡೆಯಿಂದ ಬಂದರೆ ಹೊಗೆನಕಲ್ಲು ಆ ಕಡೆ 6 ಗಂಟೆಗೆ ಸಂಜೆ ಕ್ಲೋಸ್ ಆಗುತ್ತೆ. ಸಂಜೆ ನೈಟ್ ಎಲ್ಲ ಬಂದು ಇಲ್ಲಿ ಮಾಡ್ತೀವಿ, ರೈಡ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂದರೆ ಆಗಲ್ಲ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಸಂಜೆ 6 ಗಂಟೆ, 3 ಗಂಟೆಗೆ ಇಲ್ಲಿ ಇದ್ಬಿಡ್ಬೇಕು. ಹಾಂ, ಹಂಗೆ. ಆಮೇಲೆ ಪಾಪ ಇಲ್ಲಿ ಜೀವನ ಹೆಂಗೆ ಅಂದರೆ, ಬೋಟ್ ಓಡಿಸೋರ್ದು ಕರ್ನಾಟಕದ್ದು ಹೇಳ್ತೀನಿ ಎಸ್ಪೆಷಲಿ. ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೋಟ್ ಓಡಿಸಿದ್ರೆ ಯಾರು ಎಷ್ಟು ಓಡಿಸಿದ್ರು ಅವ್ರಿಗೆ ಆ ದುಡ್ಡು ಹೋಗಲ್ಲ. ಗೌರ್ಮೆಂಟು ಇಲ್ಲಿ ಏನು ಟೆಂಡ್ರು ಇಸ್ಕೊಂಡಿದ್ದಾರೆ, ಅವ್ರ ಟ್ರೆಂಡ್ರು ಕಂಪ್ಲೀಟ್ ಏನು ದುಡ್ಡು ಕಲೆಕ್ಟ್ ಆಗುತ್ತೆ. ನಾವೇನು ಪೇ ಮಾಡಿದ್ರೆ 500 ರೂಪಾಯಿ ಕಂಪ್ಲೀಟ್ ಏನು ದುಡ್ಡು ಕಲೆಕ್ಟ್ ಆಗುತ್ತೆ. ಆ ದುಡ್ಡನ್ನು 500 ರೂಪಾಯಿ 100 ರೂಪಾಯಿ ಆ ಟೆಂಡ್ರವ್ರು ಎತ್ಕೊಂಡು
ಉಳಿದಂಥ ದುಡ್ಡನ್ನ 150 ಜನ ಇದಾರಂತ ಇಲ್ಲಿ ಡ್ರೈವರ್ಸ್ಗಳು. ಅವ್ರಿಗೆ ಅದೇ ಸಂಬಳ ಥರ ಅದನ್ನು ಒಂದು ದಿನದ ಸಂಬಳ ಥರ ಡಿವೈಡ್ ಮಾಡ್ತಾರಂತೆ. ಎಷ್ಟು ಸಿಗುತ್ತೆ ಅಂದರೆ 350ರಿಂದ 500 ಅಷ್ಟೇ ಅಂತ ತಲಾ ಒಬ್ಬೊಬ್ಬರಿಗೆ. ಅಲ್ಲಲ್ಲ, ಓ ಹಂಗಂತ ತಲೆ ಅಷ್ಟೇನಾ? ಅಷ್ಟೇ ಬರೋದು ಡಿವೈಡ್ ಮಾಡಿದ್ಮೇಲೆ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ. ಅಂದರೆ ಅದು ಗೊತ್ತಿಲ್ಲ ವಾಸ್ತವ ಏನಿದೆ ಅಂತ. ಇರುತ್ತೆ, ಜಾಸ್ತಿನೂ ಇರುತ್ತೆ. ವೀಕೆಂಡ್ಸಲ್ಲಿ ಬರ್ಬೋದು ಜಾಸ್ತಿ. ಕೆಲವೊಮ್ಮೆ ಈಗ ಬರೀ ವಾರದಲ್ಲಿ 2 ದಿವಸ ಇದ್ದು 400 ರೂಪಾಯಿ ತಗೊಂಡು ಹೋಗೋರು ಯಾರು ಅಲ್ಲಿ ಎಷ್ಟು 400 ರೂಪಾಯಿ ನೀವು 7 ದಿವಸಕ್ಕೆ ಡಿವೈಡ್ ಮಾಡಿ ಸಂಸಾರ ಮಾಡ್ಬೇಕಲ್ಲ ಎಲ್ಲರೂ. ಅಲ್ಲ, ಅವರು ಏನು ಹೇಳಿದ್ರು ಡ್ರೈವರ್ ಅದ್ರ ಮೇಲೆ ನಾವು ಹೇಳಿದ್ವಿ. ಆದರೆ ಆ ಥರ ಶೇರಿಂಗ್ ಕಾನ್ಸೆಪ್ಟು ತಮಿಳ್ನಾಡು ಕಡೆ ಇಲ್ವಂತೆ ಅವ್ರಿಗೆ. ಆಲ್ಮೋಸ್ಟ್ 1,500 ಏನು ಗೌರ್ಮೆಂಟ್ ಫೀಸ್ ತಗೊಳುತ್ತೆ ಅದು ತಗೊಂಡಾದ್ಮೇಲೆ ಉಳಿದಿದ್ದೆಲ್ಲ ಅವ್ರಿಗೇನೆ. ಅದೇ ಅವ್ರು ಕ್ಯೂ ಅಲ್ಲಿ ಇರ್ತಾರೆ, ಅಸೈನ್ ಮಾಡ್ತಾರೆ. ಅದಕ್ಕೆ ಅವ್ರು ಸೀದಾ ಇಲ್ಲಿಗೆ ಬಂದ್ಬಿಡೋದು, ನಮಗೆ ಅಂತ ಬಂದ್ಬಿಟ್ಟು ನಮಗೆ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸೀದಾ ಹೋಗಿ ಅಂತ ಕಳಿಸಿದ್ರು ಸ್ಟಾರ್ಟಿಂಗಲ್ಲಿ. ಗೌರ್ಮೆಂಟ್ ಫೀಸ್ ಏನಿದೆ ಅದು ಕಟ್ಬಿಡಿ, ಕರ್ಕೋಗಿ ಅಂತ ಕಳಿಸಿದ್ರು. ಅಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸ್ತಾರೆ ತಮಿಳ್ನಾಡಲ್ಲಿ. ಬನ್ನಿ ಅಂತ ಕಾರ್ ನಾವು ಇಲ್ಸಲ್ಲ, ಪಾರ್ಕಿಂಗ್ ಅಲ್ಲೇ ಶುರು ಮಾಡ್ಕೊಳ್ಳೋದು ಅಲ್ವಾ? ಕರೆಕ್ಟು. ಹೊಗೇನಕಲ್ಲಿಗೆ ಹೋದ್ರೆ ಪಾರ್ಕಿಂಗಲ್ಲೇ ಶುರು ಮಾಡ್ಕೋತಾರೆ. ಮಸಾಜ್ ಎಲ್ಲ ಸಿಗುತ್ತೆ ಆ ಕಡೆ. ನೀವು ಮಸಾಜ್ ಮಾಡಿಸಿರಲ್ಲ? ಸವಾಸಲ್ಲ, ಹ್ಯಾಪಿ ಎಂಡಿಂಗ್ ಎಲ್ಲ ಕೊಟ್ಬಿಟ್ರೆ ಕಷ್ಟ. ಏನು ಮಾಡೋಣ ಅಭಿಲಾಷ್? ಇಲ್ಲೇ ಹೊಡೆದು ಜಾಕೆಟ್ ಹಾಕ ಬಂದ ತರೀಕೆ. ಇಲ್ಲೇ ಕೊಟ್ಟೋಬೋದಾ? ಸದ್ಯ ಗಮನಿಸಿದ್ರಲ್ಲ, ಇಲ್ಲಾಂದ್ರೆ ಹೋಗೇ ಬಿಡುವೆ ಬೆಂಗ್ಳೂರು ಹಾಕೊಂಡು ಹಿಂಗೆ ಬೆಂಗ್ಳೂರು ಕಾರಲ್ಲಿ ಕೂತ್ಕೊಂಡು ಗೊತ್ತಾಗೋದು ಇದು ಹ್ಯಾಪಿ ಎಂಡಿಂಗ್ ಇದ್ರಲ್ಲ, ಅದಕ್ಕೆ ಗಮನ ಈ ಕಡೆ ಹೇಳ್ಬಿಡ್ತಾರೆ. ಮೀನು ತಿನ್ನ ಕೂತ್ಕೊಂಡೀಗ ಊಟ ಮಾಡಲಿಲ್ವ? ಅಲ್ಲೇ ಮಾಡಿದ್ವಲ್ಲ ದೇವಸ್ಥಾನದಲ್ಲಿ ಮಾಡಿದ್ವಲ್ಲ. ಕರೆಕ್ಟ್ ಆಯ್ತಲ್ಲ, 2 ಹೊತ್ತು ಅನ್ನ ಇಳಿತಲ್ಲ. ಹೊಟ್ಟೆ ಸಿಕ್ತಿತ್ತಾ? ಇಲ್ಲೇ ಇಲ್ಲ ಊಟ ಇಲ್ಲಿ ಕೇಳಿದ್ರಲ್ಲ ಯಾರು. ಇದು ಇಲ್ಲೇ ಉಳಿಬೋದ? ರಾತ್ರಿ ಎಲ್ಲ ಇರ್ತಾರ? ಕೇಳೋಣ. ಇಲ್ಲೇ ಕ್ಯಾಂಪ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಟೆಂಟ್ ಹಾಕೊಂಡು ಎಲ್ಲ ಟೆಂಟ್ ಹಾಕೊಂಡು ಎಲ್ಲ ಉಳಿಬೋದು. ನೋಡೋಣ. ಇವಾಗ ಹೆಂಗೋ 5 ಗಂಟೆ ಮೇಲೆ ಬಿಡಲ್ವಂತಲ್ಲ? ಹೊರಗಡೆ ಹೋಗಕ್ಕೆ ಬಿಡೋದು ಇಲ್ವಲ್ಲ ನಮ್ಮನ್ನ. 5ವರೆಗೆ. ಟೀ ಕಾಫಿನಾ? ಕಾಫಿ ಕುಡಿಯೋಣ. ನೋಡೋಣ. ಇಲ್ಲಿ ಉಳ್ಕೋಬೋದಾ ಸರ್? ಉಳ್ಕೋಬೋದು ಅಂದರೆ ಆ ಶೆಡ್ಡಲ್ಲಿ ಉಳ್ಕೋಬೋದು, ಫೈರ್ ಕ್ಯಾಂಪ್ ಮಾಡ್ಕೊಳ್ಬೋದು. ಫೈರ್ ಕ್ಯಾಂಪ್ ಮಾಡ್ಕೊಬೋದಾ? ಇಲ್ಲ ಅಲ್ಲಿ ಮಾಡ್ಲಿದೆಯಲ್ಲ, ಸುತ್ತ ನೀರಿದೆ ಸೆಂಟ್ರಲ್. ಅಲ್ಲಿ ನೈಟ್ ಹೊಗೇನಕಲ್ ಒಳಗೆ ಇಲ್ಲ, ಈ ನದಿ ಕ್ರಾಸ್ ಅಲ್ಲಿ ಹೋಗೋದು ಬೇಡ ಬಿಡಿ. ಮತ್ತೆ ನೋಡಿದ್ವಲ್ಲ, ಇದು ಸವಾಸ ಅಲ್ಲ, ಮತ್ತೆ ಬಂದಿದ್ದಲ್ಲ. ಅದೇನು ಮಾಡಲ್ಲ ಸರ್. ಅಲ್ಲಿ ನೀವು ಫೈರ್ ಕ್ಯಾಂಪ್ ನೀವು ನಿಮ್ಮನ್ನು ಬಿಡಲ್ಲ ಯಾರು, ಜೊತೆಲಿ ತೆಪ್ಪದವ್ರು ಇರ್ತಾರೆ. ಹೌದಾ? ನೈಟಲ್ಲೇ ಇರ್ತಾರ? ನೈಟಲ್ಲೇ ಇರ್ತಾರ ತೆಪ್ಪದವ್ರು? ಬೇಕು ಅಂದ್ರೆ ನೈಟ್ ಬೇಕಂದ್ರೆ ಜೊತೆಲೇ ಇರ್ತಾರೆ ಅವರು. ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ತೆಪ್ಪ ಇರುತ್ತೆ ಒಂದು, ಅದ್ರ ಜೊತೆಗೆ ಟಾರ್ಬ್ ಇರುತ್ತೆ. ಹೌದಾ? ಸಪ್ರೇಟ್ ಎಲ್ಲ ಹಂಗೆ ಬಿಡಲ್ಲ. ಹೌದಾ? ನಾವೇ ಇರ್ತೀವಿ, ನೀವೇ ಇರ್ತೀವಿ ಅಂದ್ರೆ ಅವ್ರು. ಅದಕ್ಕೂ ಚಾರ್ಜಸ್ ಇದೆಯಾ ಅವ್ರಿಗೆ? ಎಷ್ಟು? ಆಮ ಮೇಡಮ್, ಯೂಟ್ಯೂಬ್ ಚಾನಲ್ ನೀವು ನೋಡಿ. ಸರಿ, ಕರ್ನಾಟಕದವರೆಲ್ಲ ಬರ್ತಾರೆ ಇಲ್ಲಿಗೆ ನೋಡ್ಕೊಂಡು ನಿಮ್ಮ ಹತ್ರ. ಸತೀಶ್ ಹಿರೇಗೌಡ ಅಂತ ಲಾಸ್ಟ್ 2 ವರ್ಷದಿಂದ ಒಂದು ಮಾಡಿದ್ದೆ ಬಂದು ಇಲ್ಲೇ. ಇವರೇ ನಾವು ಇಬ್ರು ಬಂದಿದ್ದು. ಸಕ್ಕಾಪಟ್ಟೆ ಫೇಮಸ್ ಆಗೋಗಿತ್ತು ಇಲ್ಲಿ. ಅವಾಗೆಲ್ಲ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ್ಬಿಟ್ಟಿದ್ದು ನಾವು. ತಮಿಳ್ನಾಡು ಕಡೆ ಬಂದಿತ್ತು ಅಷ್ಟೇ. ಅದು ಬೆಂಗಳೂರು ಹತ್ರನೇ ಅದು. ಅದಕ್ಕೆ ತಮಿಳ್ನಾಡು, ಇದು ಕರ್ನಾಟಕ. ಅದೇ ಹಂಗಾಗಿ ಸರಿ ಕರ್ನಾಟಕದ ಕಡೆಯಿಂದ ಬಂದು. ಯಾಕಂದ್ರೆ ಅಲ್ಲಿ ಪ್ರೈಸ್ ಜಾಸ್ತಿ. ಅದು ಈಗ ಸರ್ ಒಂದು ತೆಪ್ಪಕ್ಕೆ 1500 ಅಲ್ಲಿ 1500. ಒಬ್ಬರು ಸರಿ 4 ಸೀಟ್ ಹೋದ್ರೂ ಸರಿ. ಇಲ್ಲ 500 ಇದೆ. ಇಲ್ಲಿ 500 600 ವೆಯ್ಟ್ ಮಾಡಿದ್ರೆ ಸ್ವಲ್ಪ 500 ರೂಪಾಯಿ ಜಾಸ್ತಿ ಮಾಡ್ತಾರೆ. ಡ್ರೈ ಗುಲಾಬ್ ಜಾಮೂನು ಅಂಗಡಿಲಿ ಬೇಕಾ? ಬಿಡಿ ಇರುತ್ತೆ ಇದು. ತಿನ್ನೋಣ ಸ್ಕೂಲ್ ಟೈಮಲ್ಲಿ ತಿಂದಿದ್ದು. ಹೊಗೇನಕಲ್ ಮೇಲೆ ನೆನಪಿಗಾಗಿ ಏನೇ ಸಿಗುತ್ತೆ ಎಲ್ಲ ತಿನ್ನ. ಬೋಟೆ ಆಯ್ತಾ? 2 ಬೋಟೆ ತಗೊಂಡ್ರೆ ಇನ್ನೊಂದು ಪಕ್ಕದ ಚಿಪ್ಸ್ ಇದೆಯಲ್ಲ, ಅದ್ಯಾವುದು? ಅದೇನು? ಅದೇನ? ಸಾಕು ಅನ್ಸುತ್ತೆ ಅಲ್ವಾ? ಬಿಸ್ಕೆಟ್ ನೋಡಿ ನಿಮಗೆ. ನಿಮ್ಮಲ್ಲಿ ಇನ್ನೊಂದು ಚಕ್ಲಿ ಕುಡಿದಿಲ್ಲ, ಅದು ಪಕ್ಕದ್ದು. ಸಾಕು. ಇದೆ ಸರ್. ಇವಾಗ ಇಲ್ಲಿ ಬಾರ್ಗೆ ಹೋಗ್ಬೇಕಂದ್ರೂ ಈಗ ಯಾವ್ದಾದ್ರು ಗ್ಯಾಜೆಟ್ಸ್ ಅದು ಇದು ಅನ್ಬಾಕ್ಸ್ ಮಾಡೋದು ನೋಡಿದ್ದೀರಾ? ಈಗ ನಮ್ಮ ಮೀನು ಪಾರ್ಸಲ್ನ ಅನ್ಬಾಕ್ಸ್ ಮಾಡ್ತೀವಿ. ಅನ್ಬಾಕ್ಸ್ ಮಾಡ್ಕೊಂಡು ನೋಡೋಣ ರುಚಿ ಹೇಗಿದೆ ಅಂತ ರಿವ್ಯೂ. ಈಗ ಹೊಗೇನಕಲ್ದು ನಾವು ಅಲ್ಲಿ ತಿನ್ನಲಿಲ್ಲ, ಯಾಕಂದರೆ ಹತ್ರದಲ್ಲೇ ಇದ್ವಾ. ತಿಂತ ಹೋದರೆ ಅವ್ರಿಗೂ ಲೇಟ್ ಆಗ್ಬಿಡೋದು. ಹಂಗಾಗಿ ಇಲ್ಲೇ ಪಾರ್ಸಲ್ ತಗೊಂಡ್ಬಂದು. ಎಕ್ಸ್ಟ್ರಾ 500 ರೂಪಾಯಿ ಕೊಡಬೇಕಾಗಿತ್ತು. ಮೀನು ತಿಂದಿದ್ದ ತಪ್ಪಿಗೆ ಮೀನ್ಗಿಂತ ಜಾಸ್ತಿ ಬಿಲ್ ಕಟ್ಟಬೇಕಾಗಿತ್ತು ಅಲ್ಲಿ. ಪ್ಯಾಕಿಂಗ್ ಚೆನ್ನಾಗಿ ಆಗಿದೆ. ಬಿಸಿ ಹಂಗೆ ಇದೆಯಲ್ಲ ಅಭಿಲಾಷ್? ಇನ್ನುವೇ ಅಲ್ಲ, ಅವಾಗ ತಾನೇ ಮಾಡಿಕೊಟ್ರಲ್ಲ. ಕೊಟ್ಟಿದ್ರಲ್ಲ ಸಣ್ಣ ಮೀನು ಅಭಿಲಾಷ್? ಎಲ್ಲ ಕೊಟ್ಟರು, ಕಾಂಬೋ ಕೊಟ್ಟರು. ಕಾಂಬೋ ಬಂದಿದೆ. ನೀವು ಕೇಳಿದ ಇದೇ ಮೀನು ತಾನೆ ಅಲ್ಲಿ ಅಂಗಡಿಲಿ? ಈಗ ಹೌದು.
ಫುಲ್ ಬಂದಿದೆ ಕಾಂಬೋ. ಸಖತ್ತಾಯ್ತು ನಮಗೆ. 300 ರೂಪಾಯಿ ಕಾಂಬೋ ಇದು. ವಾ ಮೆಣಸಿಕಾಯಿ ಜೊತೆ ಜ್ಯೂಸಿಗೆ ಬರ್ತಿರೋದು. ನೀರು ಬಾಟ್ಲು ಕೊಡಿ. ನೀರು ಬಾಟ್ಲು ಕೊಡಿ. ಅದು ಚಿಂತೆ ನೋಡೋದು ನೀನು. ಅಯ್ಯೋ ಮಗ ಮೀನು ತಿಂತೀಯಲ್ಲ. ಕೂತ್ಕೊಳ್ಳೋಣ. ಪಕ್ಕ ಎತ್ಕೊಂಡು ಹೋಗುತ್ತೆ. ಅಭಿಲಾಷ್ ಟೆಸ್ಟ್ ಮಾಡಿದ್ರು. ಫಸ್ಟ್ ಟೈಮ್ ನೋಡಿದ್ರೆ ಮಂಗ ಮೀನು ತಿಂತಾರ. ಹಾಂ ನಮ್ಗೆ ಫಿಶ್ ತಿಂತಾ ಇದೀವಿ. ಮಂಗ ತಿನ್ನುತ್ತೆ ಅಂತ ಗೊತ್ತಿಲ್ಲ. ಎತ್ಕೊಳ್ಳಿ. ನೋಡಿ ಸಾರು ಹೇಳ್ಕೋದು. ಸವಾಸಲ್ಲ ಇವ್ರ ಜೊತೆ ಹೊಡೆದಾಡಕ್ಕಲ್ಲ ನಾವು. ಎಲ್ಲ ಜಾಗ ಬಿಡೋದು. ಇರುತ್ತೆ ನಾನು. ಈ ಕಡೆ ಬನ್ನಿ. ಒಳಗೆ ಕೂತ್ಕೊಂಡು ಸೀಟ್ ಹಿಂದಕ್ಕೆ ತಳ್ಕೊಂಡು ಎಲ್ಲಿಡೋಣ. ಇಷ್ಟೇ ಹಿಂದೆ. ನೀವು ಚೀಟಿ ಬಗ್ಸಿದ್ದೀರಲ್ಲ ಅದಕ್ಕೆ. ಫಸ್ಟ್ ಟೈಮ್ ಮಾಡಿದ್ದು ಮಂಗ ಮೀನು. ಇಲ್ದನಾ? ನಾನು ನಿಮ್ಮ ಜೊತೆ ಒಂದ್ಸತಿ ಎಣ್ಣೆ ಹೊಡಿಯೋ ರೈಡ್ ಮಾಡೋಣ. ಹಾಂ, ಕುಡ್ಕೊಂಡೇ ಗಾಡಿ ಓಡಿಸ್ಕೊಂಡು ಹೋಗೋದು. ಡೇಂಜರ್ ಅಭಿಲಾಷ್ ಅದು. ಆ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದೇ ಬೇಡ ಸುಮ್ಮನೆ. ನಾನು ಕುಡಿದಾಗ ನೀವು ಗಾಡಿ ಓಡಿಸಿ, ನೀವು ಕುಡಿದಾಗ ನಾನು ಗಾಡಿ ಓಡಿಸ್ತೀನಿ. ಹಂಗೆ ಮಾಡ್ಬೋದು ಅಲ್ವಾ? ಹೊಗೆನಕಲ್ಲು ಮಿಸ್ ಮಾಡ್ಕೊಂಡಿದ್ದು ಮೀನು ಸಿಗ್ತಾ? ಇಲ್ಲಾಂದ್ರೆ ನಮ್ಗೆ ಹೆಂಗೆ ಯಾರು ನಾನ್ ಡ್ರಿಂಕರ್ ಫ್ರೆಂಡ್ಸ್ ಇರ್ತಾರೆ, ಕರ್ಕೊಂಡ್ಬಿಡ್ತೀನಿ. ಅವ್ರು ಗಾಡಿ ಓಡಿಸ್ತಾರೆ. ಅದೇ ನಾವು ಒಂಥರ ಜಾಲಿ ರೈಡು. ಮೀನು ಎಂಜಾಯ್ ಮಾಡೋರಿಗೆ ಈ ಪ್ರಾಂತ್ಯಕ್ಕೆ ಬಂದ್ಬಿಟ್ರೆ ಸಖತ್ ತಿನ್ಕೊಂಡು ಮಜಾ ಮಾಡ್ಕೊಂಡು ತಿರುಗಾಡ್ಬೋದಲ್ವಾ? ಹೌದು. ಇದು ಆ್ಯಕ್ಚುಲಿ ಲಾಸೇ ಇಲ್ಲ. ಸುಮ್ಮನೆ ಮೀನು ತಿನ್ನಂಗಾಯ್ತು ಅಂದ್ರೆ ಬಂದ್ಬಿಡೋಣ ಅಭಿಲಾಷ್ ಇಲ್ಲಿಗೆ ಗಾಡಿ ಹಂಗೆ ಓಡಿಸ್ಕೊಂಡು ತಿನ್ಕೊಂಡು ಹೋಗೋಣ. ಹೌದಾ? ಓಕೆ, ಸಖತ್ತಾಗಿತ್ತೆ. ಹೊಗೆನಕಲ್ದು ಕರ್ನಾಟಕದ ಕಡೆಯಿಂದ ಬಂದರೆ ಯಾವ ಥರ ಬರೋದು ಅಂತ ಹೇಳ್ಕೊಟ್ಟಿದ್ವಿ, ಆಲ್ರೆಡಿ ಹೇಳಿದ್ದೀವಿ ವಿಡಿಯೋದಲ್ಲಿ. ನೀವು ಯಾರು ಬರಬೇಕು ಅಂದರೆ ಕರ್ನಾಟಕದ ಕಡೆಯಿಂದ ಆರಾಮಾಗಿ ಈ ಕಡೆಯಿಂದ ಬರ್ಬೋದು. ಹೀಗಂತ ಹೇಳ್ತಾ ಒಳ್ಳೆ ಮೀನು ತಿನ್ಕೊಂಡು ಲಾಂಗ್ ಜರ್ನಿ ಹೋಗ್ತೀವಿ. ನಾಳೆ ನಿಮಗೆ ಸಿಗ್ತೀವಿ ಒಂದು ಟಿಬೇಟಿಯನ್ ದೇವಸ್ಥಾನ, ಬುದ್ಧನ ಮೊನಾಸ್ಟ್ರಿ. ಅದೊಂದು ವಿಭಿನ್ನವಾದಂಥ ಕಥೆನೇ ಇದೆ ಅದರಿಂದ. ಅದನ್ನು ನೋಡೋಣ ನಾಳೆ ವಿಡಿಯೋದಲ್ಲಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.